ಹೃದಯದಲ್ಲಿ ಕೋಳಂತೆ ಉರಿಯುತ್ತಿರುವುದು. ದೇವಿ ಆ ದುರ್ಯೋಧನನ ತೊಡೆಯನ್ನು ಸೀಳಿ ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ತೊಳೆದು ಆ ದುಶ್ಯಾಸನ ಕರುಳನ್ನು ಬಗೆದು ಅವನ ಬಿಸಿ ರಕ್ತದಿಂದ ನಿನ್ನ ಬಿಚ್ಚಿದ ಮುಡಿಯನ್ನು ಖಂಡಿಸುವೆನು. ಅಲ್ಲಿಯವರೆಗೂ ನನಗೆ ಶಾಂತಿ ಇಲ್ಲ. ಈ ಗದಾದಂಡಕ್ಕೆ ವಿಶ್ರಾಂತಿ ಇಲ್ಲ. ದೇವಿ ಈ ಪೊಳ್ಳು ಪ್ರತಿಜ್ಞೆಯಿಂದ ಬರೀ ಮಾತುಗಳನ್ನೇ ನುಡುತ್ತಿರು. ಪತಿಗಳು ನಿಮ್ಮಂತಹ ಪತಿಗಳನ್ನು ತಪಸ್ಸು ಮಾಡಿ ಪಡೆಯಬೇಕು ಸ್ವಾಮಿ. ದ್ರೌಪದ ಅಂತರಾಗು. ಬಾರದೆಂದು ಸುಮ್ಮನಿರುವೆವು. ಇಲ್ಲದಿದ್ದರೆ ಆ ದುರ್ಯೋಧನ ಶಿರಸ್ಸನ್ನು, ಆ ಎಡಿ ಕರ್ಣನ ದೇಹವನ್ನು ಇಷ್ಟರೊಳಗೆ ಈ ಭೂಮಿಯ ಮೇಲೆ ಚಿಲ್ಲಾಡಿಸರು. ಶಾಂತಳಾಗು ದ್ರೌಪದ, ಶಾಂತಳಾಗು. ಪ್ರಾಣೇಶ್ವರ, ನಿಮ್ಮ ಧರ್ಮಜನ ಮಾತುಗಳಂತೆ ನೀವು ನಿಮ್ಮ ಅಗ್ರಜನ ಆಜ್ಞೆಯಂತೆ ನಡೆದುಕೊಳ್ತಿರೋರು. ನಿಮ್ಮನ್ನೆಲ್ಲರನ್ನು ಕಟ್ಟಿಕೊಂಡು ನಾನು ಈ ಸಂಕಟವನ್ನು ಸಹಿಸಲಾರೆ. ದ್ರೌಪದ,
ಶಾಂತಳಾಗು. ಮಾನವನ ಜೀವನದ ಗುರಿ ಏನೆಂಬುದು ನಿನಗೆ ತಿಳಿಯದು. ನಾನು ಮಾಡಿದ ಅಪರಾಧಕ್ಕಾಗಿ ನಿಮ್ಮೆಲ್ಲರನ್ನು ಈ ಕಷ್ಟಕ್ಕೆ ಗುರಿಪಡಿಸಿದೆ. ಗುರಿ ಮಾಡಿ ಈ ಸಂಕಷ್ಟದಲ್ಲಿ ನರಳುವಂತೆ ಮಾಡಿದೆ. ಪಾಂಚಾಲಿ, ಚಿಂತಿಸಬೇಡ. ನಮಗೆ ವಜ್ರಕವಚದಂತೆ ಇರುವ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಎಲ್ಲರೂ ಧ್ಯಾನಿಸೋಣ. ಆಗಬಹುದು. ವಾಸುದೇವ ಸಲಗೈ ಪಶುಪತಿ ವಾಸುದೇವ ಸಲಗೈ. ಪರಮಾತ್ಮ ಬೇಗ ಬಂದು ಕಾಪಾಡು ಕಾಪಾಡು. ಪರಮಾತ್ಮನಿಗೆ ಪಾಂಡಪುತ್ರರೇ, ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ಧರ್ಮನಂದನ, ಭೀಮಾರ್ಜುನರೇ, ಸಹೋದರಿ ದ್ರೌಪದಿ, ಅಣ್ಣ. ಎಲ್ಲರೂ ಕುಶಲವೇ? ನನ್ನನ್ನು ಇಷ್ಟೊಂದು ಭಕ್ತಿಯಿಂದ ಧ್ಯಾನಿಸಲು ಕಾರಣವಾದರೂ ಏನು? ಅಣ್ಣ, ನೀನು ಸಹ ನಮ್ಮನ್ನು ಮರೆತೆ ಎಂದು ನಾವು ಇಷ್ಟೊಂದು ಚಿಂತೆಯಿಂದ ಆ ಕಾಲವನ್ನು ಕಳೆತರು. ಈ ಕಾಡಿನ ವಾಸವನ್ನು ಇತ್ತಿಗೆ ಮುಗಿಸಬೇಕೆಂದು ಇದೋ ನಿಮ್ಮಲ್ಲಿ ಬೇಡಿಕೊಳ್ಳುವೆನು ಅಣ್ಣ. ಸಹೋದರಿ, ಚಿಂತೆ ಪಡದಿರೋ ಚಿಂತೆ ಪಡದಿರೋ ನೀ ಶಾಂತಿಯ ತಾಳೆ ಸಲಹೆ ನಿನ್ನಯ ಮನದಿ ಚಿಂತೆ ಪಡದಿರೋ ದ್ರೌಪದ, ಅಣ್ಣ, ವ್ಯಾಕುಲ ಪಡಲೇಕೆ ಮೃದು ಹೃದಯ ನೀನು. ಸಹೋದರಿ, ವ್ಯಾಕುಲ ಪಡಲೇಕೆ ಮೃದು ಹೃದಯ ನೀನು. ಮರೆವನ ನಿಮ್ಮನು ಮುರಹರಿಯೋ. ಸಹೋದರಿ, ಮರೆವನ ನಿಮ್ಮನು ಮುರಹರಿಯೋ. ಚಿಂತೆ ಪಡದಿರೋ ನೀ ಶಾಂತಿಯ ದಾಳೆ ಸಲಹೆ ನಿನ್ನಯ ಮನದಿ ಚಿಂತೆ ಪಡದಿರೋ ಮರಿಸಿದ ಕೌರವರ ಮೂಲವ ಸಮ್ಮರಿಸಿ. ಸಹೋದರಿ, ಮರಿಸಿದ ಕೌರವರ ಮೂಲವ ಸಮ್ಮರಿಸಿ ಪಾಂಡವ ಕೀರ್ತಿಯ ಮುಗಿಲಳು ಮೆರೆಸಿ. ಪಾಂಡವ ಕೀರ್ತಿಯ ಮುಗಿಲಳು ಮೆರೆಸಿ. ಚಿಂತೆ ಪಡದಿರೋ ನೀ ಶಾಂತಿಯ ದಾಳೆ ಸಲಹೆ ನಿನ್ನಯ ಮನದಿ ಚಿಂತೆ ಮನದಿ ಚಿಂತೆ ಮನದಿ ಚಿಂತೆ ಪಡದಿರೋ ನೀ. ಸಹೋದರಿ ದ್ರೌಪದಿ, ನಾನಿರುವಾಗ ಈ ಪಾಂಡವರಿಗೆ ಸಂಕಷ್ಟವಾದರೂ ಎಲ್ಲಿಂದ ಬರಬೇಕು? ನೀನು ಮಾಡಿದ ಪ್ರತಿಜ್ಞೆ, ಈ ಭೀಮಾರ್ಜುನರು ಮಾಡಿದ ಶಪಥ, ನಾನು ಕೊಟ್ಟ ವಾಕ್ಯವನ್ನು ನಾನು ಎಂದಿಗೂ ಮರೆಯನು ದ್ರೌಪದಿ. ದ್ರೌಪದಿ, ಮುಂದೆ ಕುರು ಪಾಂಡವರ ಸಮರದಲ್ಲಿ ಕುರು ವೈರಿಗಳ ರಕ್ತವು ರಣರಂಗದಲ್ಲಿ ಹರಿದು ಆ ಕುರು ವೀರರ ಸತಿಗಳ ರಕ್ತ ಕಣ್ಣೀರು ಹರಿಯುವುದನ್ನು ನೀನೇ ನೋಡಿ ಸಂತೋಷ ಪಡುವೆ. ಶಾಂತಳಾಗು ಸಹೋದರಿ, ಚಿಂತಿಸಬೇಡ. ಭೀಮಾ, ದ್ರೌಪದ, ಶಾಂತಳಾಗು. ದುಗುಡ ಬೇಕೆ ರಮಣಿ, ದುಗುಡ ಬೇಕೆ ರಮಣಿ, ತರುಣಿ ದುಗುಡ ಬೇಕೆ ರಮಣಿ. ಸುರತಿರ ಗಮನಿ ಸುಖದಿಂದಿರಲ, ಸುರತಿರ ಗಮನಿ ಸುಖದಿಂದಿರಲ. ಚಿಂತಿತ ಬಲಿಯ ಇದದಿ ತಿಳಿಸೋ.
ಈಗ ಆ ಕರ್ಣನ ಶಿರಸ್ಸನ್ನು ಈ ಭೂಮಿಯ ಮೇಲೆ ಉರುಳಿಸುವ ತನಕ ನನಗೆ ಶಾಂತಿ ಇಲ್ಲ ದ್ರೌಪದ, ಶಾಂತಿ ಇಲ್ಲ. ಶಾಂತಳಾಗು ದ್ರೌಪದ. ಪಾಂಚಾಲಿ, ಈ ಬಡವರನ್ನು ಕಾಪಾಡುವ ನೇಮಾಟ ಶ್ರೀಕೃಷ್ಣನ ಮನವು ಎಲ್ಲ ಇರುವುದು ಆ ಭಾಮಾದೇವಿಯ ಭಯಕ್ಕೆದರಿ ಮತ್ತೊಂದು ಕನೆಯನ್ನು ಲಗ್ನವಾಗಲು ಪ್ರಯತ್ನಿಸಿದನು. ಕೃಷ್ಣ, ನಿನಗೆ 16,000 ಗೋಪಿಕಾ ಸ್ತ್ರೀಯರಿದ್ದರು ಮತ್ತೊಂದು ಕನ್ಯೆಯನ್ನು ಬಯಸುತ್ತಿರುವಲ್ಲ, ನಿನಗೆ ನಾಚಿಕೆಯಾಗಬಾರದೆ. ಪರಮಾತ್ಮ, ಇದೇನು ಭೀಮಸೇನನು ಹೇಳುತ್ತಿರುವ ಮಾತು ನಿಜವೇ ಪರಮಾತ್ಮ? ಮತ್ಯಾವ ಕನ್ಯೆಯನ್ನು ನೀನು ಲಗ್ನವಾಗುತ್ತಿರುವೆ? ಸಹೋದರಿ, ಸಂತಪಿಸುವುದೇ ಕೈಯಲೈ ಸೋದರಿ ಅಮ್ಮ, ಚಿಂತೆಯ ಬಿಡುಬೇಡು ನೀ. ದ್ರೌಪದ, ಸಂತಪಿಸುವುದೇ ಕೈಯಲೈ ಸೋದರಿ ಅಮ್ಮ, ಚಿಂತೆಯ ಬಿಡುಬೇಡು ನೀ. ನಾಲಿಗೆ ನಿಮಗೆ ಭಯವಿನ್ನೇತಕ್ಕೆ ಸೋದರಿ, ನಾಲಿಗೆ ನಿಮಗೆ ಭಯವಿನ್ನೇತಕ್ಕೆ ಬಿಡು ಬಿಡು ಚಿಂತೆಯ ಸೋದರಿಯೇ ನೀನು, ಬಿಡು ಬಿಡು ಚಿಂತೆಯ ಸೋದರಿಯೇ ನೀನು, ಸಂತಪಿಸುವುದೇ ಕೈಯಲೈ ಸೋದರಿ ಅಮ್ಮ, ಚಿಂತೆಯ ಬಿಡುಬೇಡು ನೀ. ಸಹೋದರಿ, ಅಣ್ಣ. ಏನು ಮಾಡಲಿ ಸಹೋದರಿ? ಆ ನಾರದರ ಕುತಂತ್ರದಿಂದ ನನ್ನ ಭಾಮಿಯ ನಡುವೆ ದಾಂಪತ್ಯದಲ್ಲಿ ವಿರಸ ತಂದಿರುವುದು. ಕಮಲಾವತಿ ಭಾಮೆಯ ನಾನೆಂಬ ಮದವು ಭಾಮೆಯ ಮುಗಿಲು ಮುಟ್ಟಿರುವುದು. ಸಹೋದರಿ, ಚಂದ್ರಾವತಿ ನಗರದ ರಾಜಕುಮಾರಿಯನ್ನು ಲಗ್ನವಾಗಬೇಕೆಂದು ಆಸೆ ಪಟ್ಟಿರುವೆನು ಭೀಮಸೇನ. ಆದರೆ ಆಕೆಯ ಅಗ್ರಜನಾದ ಕುಸುಮಾಸುರನು ನನ್ನನ್ನು ಮೃತ್ಯುಕೈಯಲ್ಲೂ ಕಾಯುತ್ತಿರುವನು. ಅರ್ಜುನ, ಭೀಮಸೇನ, ನನಗೆ ಲಗ್ನದ ಯಾವ ಆಲೋಚನೆಯಲ್ಲೂ ತಿಳಿಯುತ್ತೆ ಅರ್ಜುನ. ಅಷ್ಟೇ ಅಲ್ಲ, ಆಕೆಯ ಪೂತನಿಯ ಮಗನಾದ ಧೇನುಕಾಸುರನು ನಮ್ಮ ಯದುವಂಶದ ಬೇರನ್ನೇ ಅಡಗಿಸಬೇಕೆಂದು ಕಾದು ಕುಳಿತಿರುವನು. ಇದರಲ್ಲಿ ಯಾರಿಗೆ ಜಯವೋ ಯಾರಿಗೆ ಅಪಜಯವೋ ಒಂದು ತಿಳಿಯದಾಗಿದೆ ಅರ್ಜುನ. ಪರಮಾತ್ಮ, ಅರ್ಜುನ, ನಿನ್ನಯ ದಯವಿತರ ಜಯಿಸುವೆ ಹರ ಕಸರನ. ಪರಮಾತ್ಮ, ಅರ್ಜುನ, ಸುರುಳದೇನು ಕನಸಿನ ಬಿಡಿದು ಸುರುಳದೇನು ಕನಸಿನ ಬಿಡಿದು ಸರದೊಳ್ಳವನ ಶಿರವ ಮಾಡಿಸುವೆನ. ವಾಸುದೇವ, ಅರ್ಜುನ, ಪರಮೇಶ್ವರನ ಹೊರಬಲದಿಂದ ತ್ರಿಶೂಲಾಧಾರ ಹರದಿಂದ ಪರಮೇಶ್ವರನ ಮೆಚ್ಚಿಸಿ ತ್ರಿಶೂಲಾಧಾರ ಹರನಿಂದ ಪಾಶುಪತಾಸ್ತ್ರವನ್ನು ಪಡೆದು ಸುರಲೋಕಕ್ಕೆ ಸೋಪಾನವನ್ನು ಕಟ್ಟಿದ ಈ ನರನ ಮುಂದೆ ಹಾ ಧೇನುಕಾಸುರನ ಪರಾಕ್ರಮವು ನಡೆಯದು ಪರಮಾತ್ಮ. ಅರ್ಜುನ, ಅಷ್ಟೇ ಅಲ್ಲ, ಆ ಪೂತನೆಯ ಮಗನಾದ ಧೇನುಕಾಸುರನು ನನ್ನ ಅಗ್ರಜನಾದ ಬಲರಾಮನನ್ನು ರಣರಂಗದಲ್ಲಿ ಸೋಲಿಸಿ ಆತನ ಸಿರಿ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡು ಈ ಲೋಕಕ್ಕೆಲ್ಲ ತಾನೇ ಸರ್ವೇಶ್ವರನಾಗಬೇಕೆಂದು ಮೆರೆಯುತ್ತಿರುವೆನು. ಅವನ ಮರಣ ನಿಮ್ಮಿಬ್ಬರ ಕೈಯಲ್ಲಿರುವುದು ಭೀಮಾರ್ಜುನರೇ. ಓ ದೇವ, ದೂರ ರೋಷದಿಂದ ನಗರದಲ್ಲಿ
ಭೀಮಾರ್ಜುನರೇ, ನಿಮ್ಮ ಸಾಹಸಕ್ಕೆ ಆ ಜ್ವಾಲನೇತ್ರ, ಪಾಲಾಕ್ಷ, ಧೇನುಕಾಸುರರು ಉಳಿಯುವಂತಿಲ್ಲ, ಸಿಕ್ಕಿದರೆ ಉಳಿಯುವಂತಿಲ್ಲ. ನಡೆಯಿರಿ, ನಿಮ್ಮ ಅಗ್ರಜನ ಆಶೀರ್ವಾದ ಪಡೆದು ನನ್ನೊಡನೆ ಬರುವರಾಗಿ ಯುದ್ಧಕ್ಕೆ ಸಿದ್ಧ ಮಾಡೋಣ. ಸಹೋದರ, ನಿಮ್ಮ ಇಚ್ಛೆಯಂತೆ ಆಗಲಿ. ಹೋಗಿ ಬನ್ನಿ ಹರಿಯೊಡನೆ, ಚರಣ ಸೇವಕರನ್ನಾಗಿ ಆ ದೈತ್ಯನಾದ ಜ್ವಾಲನೇತ್ರ, ಪಾಲಾಕ್ಷ, ಧೇನುಕಾಸುರ, ಜ್ವಾಲನೇತ್ರ, ಪಾಲಾಕ್ಷರು ಸಂಹರಿಸಿ ಜಯಶೀಲರಾಗಿ ಬರುವರಾಗಿ. ತಮ್ಮ ಇದು ಪರಮಾತ್ಮ, ನನ್ನ ತಮ್ಮಂದಿರ ಯೋಗಕ್ಷೇಮವು ನಿಮಗೆ ಸೇರಿದ್ದು. ಹೋಗಿ ಜಯಶೀಲರಾಗಿ ಹೋಗಿ ಬನ್ನಿ. ಬನ್ನಿ, ನಮ್ಮ ಸಂಗಡ ಹೊರಡೋಣ. ಆಗಬಹುದು, ಆಗಬಹುದು. Sari Samara,
ಮಾವ ಯೋಧನ ನನ್ನ ಮನಸ್ಸಿನ ಹೋಗಿ ಜ್ವಾಲೆಯು ಹೋಗಿ ಉರಿಯುತ್ತಿರುವುದು ಸೋದರ ಅಗ್ರಜ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡಬಹುದು ಅಗ್ರಜ. ಅಂದು ಅರಗಿನ ಮನೆಯಲ್ಲಿ ದಹಿಸಲು ಪ್ರಯತ್ನ ಪಟ್ಟಂತೆ ಇಂದು ಪಾಂಡವರ ಶಿಬಿರಗಳಿಗೆ ಅಗ್ನಿಯನ್ನಿಟ್ಟರೆ ಅವರು ಹೇಗೆ ಉಳಿಯುವರು ಅಗ್ರಜ? ಫಲೆ ಫಲೆ ಸಹೋದರ ಸರಿಯಾಗಿ ಹೇಳಿದೆ. ದುರ್ಯೋಧನ ದುಶ್ಯಾಸನ ಚಿಕ್ಕಪ್ಪ ಚಲಬೇಕೆ ಬಿಡು ಕೌರವ ಚಲಬೇಕೆ ಬಿಡು ಕೌರವ ಚಲಬೇಕೆ ಬಿಡು ಬಯಸುವರ ಮಾತನ್ನು ಕೇಳದೆ ದುರ್ಯೋಧನ ಬಯಸುವರ ಮಾತನ್ನು ಕೇಳದೆ ನೀತಿಯ ನರಿತೋ ಬಾಳೈಜನದಲ್ಲಿ ನೀತಿಯ ನರಿತೋ ಬಾಳೈಜನದಲ್ಲಿ ಚಲಬೇಕೆ ಬಿಡು ಕೌರವ ಚಲಬೇಕೆ ಬಿಡು ಕೌರವ ಚಲಬೇಕೆ ಬಿಡು ಕೌರವ ದಾಯಾದಿಗಳೈ ದ್ರೋಹವ ಬಯಸದೆ ದಾಯಾದಿಗಳೈ ದ್ರೋಹವ ಬಯಸದೆ ನಿತ್ಯ ನರಿತೋ ನೀತಿಯ ನರಿತೋ ಚಲಬೇಕೆ ಬಿಡು ಕೌರವ ಚಲಬೇಕೆ ಬಿಡು ಕೌರವ ಚಲಬೇಕೆ ಬಿಡು ದುರ್ಯೋಧನ ದುಶ್ಯಾಸನ ಚಿಕ್ಕಪ್ಪ ಹಿಡಿದ ಛಲವನ್ನು ಬಿಡಿ. ಇಲ್ಲಿರುವರ ಬಲವು ಒಂದಾಗಿ ನಿಮ್ಮ ಕುರುಕುಲದ ನೆಲೆಯನ್ನೇ ತೆಗೆಯುವರು. ಅವರಿವರ ಮಾತನ್ನು ನಂಬಿ ಕೊಬ್ಬಿದ ಹುಲಿಯಂತೆ ಕುಣಿಯಬೇಡ. ಈ ಚಾಡಿಕೋರರ ಮಾತಿಗೆ ಮರುಳಾಗಿ ಬಂಧುಗಳಿಗೆ ದ್ರೋಹವನ್ನೂ ಬಗೆಯಬೇಡ. ಎಂದಾದರೂ ಒಂದು ದಿನ ಅವರೇ ನಿನಗಾಗಬೇಕು. ಯೋಚಿಸು ದುರ್ಯೋಧನ. ಸಾಕು ಸುಮ್ಮನಿರು. ಸುಯೋಧನ ಆ ವಿದುರನ ಮಾತಿಗೆ ಇಷ್ಟೊಂದು ಕೋಪವೇಕೆ? ಸುಯೋಧನ ಪಾಂಡವರಿಗೆ ಆಶ್ರಯವಾಗಿರುವ ಆ ಕೃಷ್ಣನನ್ನು ಮೊದಲು ಕೊಂದರೆ ಆಗ ನಿನಗೆ ಸುಲಭವಾಗುವುದಿಲ್ಲವೇ ಸುಯೋಧನ? ಹೀಗಲೇ ಧೂಮ್ಯವನಕ್ಕೆ ಹೋಗಿ ಆ ಕೃಷ್ಣನನ್ನು ಕೊಲ್ಲುವಂತೆ ಮಾಡಿದರೆ ನ್ಯಾಯವೂ ಸಿಗುವುದಿಲ್ಲವೇ ಸುಯೋಧನ? ಏತಕೋ ಬೀರು ನುಡಿಯುವೆ, ಏತಕೋ ಬೀರು ನುಡಿಯುವೆ, ಮಗ ಈ ಮಾತುಗಳೇ ತಗವಿದುರ, ಮಗ ಈ ಮಾತುಗಳೇ ತಗವಿದುರ, ಏತಕೋ ಬೀರು ನುಡಿಯುವೆ, ಬೀರು ನುಡಿಯುವೆ, ಬೀರು ನುಡಿಯುವೆ.
ವೀರರಿಗೆ ಸಾಮರ್ಥ್ಯ ಎಲ್ಲಿಂದ ಬರಬೇಕು? ಈ ಜಗವೇ ಎದುರಾದರು, ಹರಿಹರ ಭ್ರಮರೇ ಅಡ್ಡಲಾದರು, ಆ ಪಾಂಡವರಿಗೆ ಉಳಿಗಾಲವಿಲ್ಲ. ಮರಣವೇ ಸತಸಿದ್ಧ ತಿಳಿಯಿತೆ. ಭೀಷ್ಮ, ದ್ರೋಣ, ಅಶ್ವತ್ಥಾಮ ಇವರು ಎಂಥ ಮಹಾರಥಿಕರು. ಇಂತಹ ಬಿಲ್ಲು ವಿದ್ಯೆ ಪ್ರವೀಣರ ಮುಂದೆ ಆ ಏಡಿ ಪಾಂಡವರು ಸಮರಕ್ಕೆ ಎದುರಾಗಿ ನಿಲ್ಲಬಲ್ಲರಿ? ಸಾಕು, ಸುಮ್ಮನಿರು. ನೀವು ಹೇಳಿದ ಮಾತೇ ಸರಿ. ಹೊರಗಿನ ಮನೆಯಲ್ಲಿ ಆ ಪಾಂಡವರು ಅರ್ಜುನನ್ನು ಮದುವೆಯಾದರು. ಆ ಸುಭದ್ರೆ ಮೋಸದಿಂದ ಆ ಸುಭದ್ರೆಯನ್ನು ಆ ಅರ್ಜುನನು ಮದುವೆಯಾದನು, ಲಗ್ನವಾದನು. ಸುಯೋಧನ, ನಾರದರು ಬರುತ್ತಿರುವರು. ಏನು ನಾರದರು ಬರ್ತಿದ್ದಾರೆ? ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಜಗದೀಶ ನಾಡುವ ಜಗವೇ ನಾಟಕರಂಗ, ಜಂತಾರೆ ನಾನಾಡಿ ಆಡುವ ಜಗವೇ ನಾಟಕರಂಗ, ನಾಟಕರಂಗ, ನಾಟಕರಂಗ. ನಾರಾಯಣ ನಾರಾಯಣ. ಸರಿ ಸಮ ನಮಗೆ ಯಾರು ಬರುವಾಗೆ, ಸರಿ ಸಮ ನಮಗೆ ಯಾರು ಬರುವಾಗೆ, ನೆರೆಯುತ್ತ ಜನನೇ ಅಪಜಯ ಪಡೆದು, ನೆರೆಯುತ್ತ ಜನನೇ ಅಪಜಯ ಪಡೆದು, ನಾರದ ಮೋದವ ಬೀರುತ್ತ ಜಗದೀಶ ನಾಡುವ ಜಗವೇ ನಾಟಕರಂಗ, ನಾಟಕರಂಗ, ನಾಟಕರಂಗ. ನಾರಾಯಣ ನಾರಾಯಣ. ಪೂಜಾರಿಗೆ ನಮಸ್ಕರಿಸಬೇಡ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲೆ ಹೇಳಿ. ನಾರಾಯಣ ನಾರಾಯಣ. ನಾರದರೆ, ನೀವು ಬಂದ ಸಮಾಚಾರವನ್ನು ತಿಳಿಸುವರಾಗಿ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಕೌರವೇಶ್ವರ. ವೀರ ಕೇಸರಿಯಂತೆ ಪ್ರಜ್ವಲಿಸುತ್ತ ನೀವು, ಈ ರೀತಿ ಪೌರಸ ಪರಾಕ್ರಮದಲ್ಲಿ ಮೆರೆಯುತ್ತಿದ್ದ ನೀವು, ಈ ರೀತಿ ಮೌನವಾಗಿರಲು ಕಾರಣವೇನು ಕೌರವೇಶ್ವರ? ನಾರಾಯಣ ನಾರಾಯಣ. ಪೂಜ್ಯರೇ, ವಿದ್ಯೆ ಪ್ರವೀಣ ಕರ್ಣ, ಸಮಯ ಸಂಜೀವಿನಿ ನನ್ನ ಮಾವ ಸಕುನಿ, ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಇಂದು ನಾನು ಇರುವಾಗ ಅಗ್ರಜನಿಗೆ ಚಿಂತೆ ಅಲ್ಲಾರದರೆ? ನಾರಾಯಣ ನಾರಾಯಣ. ದುರ್ಯೋಧನ ಪೂತನಿಯ ಮಗನಾದ ಧೇಣುಕಾಸುರನು ಅವರ ತಾಯಿಯಾದ ಪೂತನಿಯನ್ನು ಕೊಂದ ಆ ಗೊಲ್ಲ ಕೃಷ್ಣನನ್ನು ಕೊಲ್ಲಬೇಕೆಂದು ಸಮಯ ಸಾಧಿಸುತ್ತಿರುವನು. ನೀವು ಆತನಿಗೆ ಸಹಾಯ ಮಾಡಿದರೆ ಆ ಕೃಷ್ಣ ಆ ಪಾಂಡವರನ್ನು ಏಕಕಾಲದಲ್ಲಿ ಕೊಲ್ಲಬಹುದು. ನಾರಾಯಣ ನಾರಾಯಣ. ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ಹೋಗಿ ಬನ್ನಿ ಪೂಜ್ಯರೇ. ದುರ್ಯೋಧನ, ದುಶ್ಯಾಸನರೇ, ಪರರ ಮಾತಿಗೆ ಮರುಳಾಗಿ ನಿನ್ನ ಮೃತ್ಯುವಿನ ಮಾರ್ಗಕ್ಕೆ ಆಹ್ವಾನವನ್ನು ತಂದುಕೊಳ್ಳಬೇಡ. ಯೋಚಿಸು ದುರ್ಯೋಧನ. ಇದು ಚಿಕ್ಕಪ್ಪ ಸಾಕು ದುರುಳನೆ ದುರಾಗ್ರಹದಲ್ಲಿ ಸಕಸ. ಸಾಕು ದುರುಳನೆ ದುರಾಗ್ರಹದಲ್ಲಿ ಸರಸಕ್ಕೆ ವಿರಸವ ಬೆರೆಸುವೆಯ. ತುಳ್ಳವಿದುರನೆ ಬಿರೆ ಬಿರೆ ನುಡಿಯ, ತುಳ್ಳವಿದುರನೆ ಬಿರೆ ಬಿರೆ ನುಡಿಯ, ಸಲ್ಲದ
ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಸತ್ಯ ಧರ್ಮ ಹಿರಿತನವನ್ನು ತಿಳಿಯದಿರುವ ನಿಮಗೆ ಆಪತ್ಕಾಲವು ಬಂದೊದಗಿರುವುದು. ಛೀ ಪಾಪಿಗಳೇ, ಈ ಸಭೆಯನ್ನು ಬಿಟ್ಟು ನಾನೇ ಹೊರ ಹೋಗು. ಸಹೋದರ ದುಶ್ಯಾಸನ, ಹೋಗಿರಾಜ. ಹೋದರೆ ಹೋಗಲಿ ಬಿಡ. ಆ ವಿದುರನಿಂದ ನಮಗೆ ಏನು ಪ್ರಯೋಜನ ಆಗಬಹುದು? ಮಾವ ಸಗುನಿ ಶಿಯಾದನ ಆ ನಾರದರು ಹೇಳಿದಂತೆ ಹಾ ದೇನಿಕಾಸುರನ ಭೇಟಿ ಮಾಡೋಣ, ಬರ್ತೀವಿ ನಾವು. ನಡೆ 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 ಚಿಯೋದನ ನಡೆ. ಎಮ್ಮಾರಿಗೆ ಚಿಕ್ಕಿ ಬೋಪಾಸಕ್ಕೆ ಸಿಕ್ಕಿದ ನರಳುವಂತೆ ನರಳಿ ನರಳಿ ನನ್ನಂತೆ 100 ಜನ ಸಹೋದರರನ್ನು ಕಳೆದುಕೊಂಡು ಯಾವ ರೀತಿ ನರಳುತ್ತಿರುವೆಯೋ ಅದೇ ರೀತಿ ನಿನ್ನ ರಣರಂಗದಲ್ಲಿ ರಕ್ತವು ಚೆಲ್ಲಾಡುವುದನ್ನು ನೋಡಿ ನನಗೂ ನಮ್ಮ ಆತ್ಮರಿಗೂ ಈ ಸಗನಿಗೂ ಪರಮಾನಂದವಾಗುವುದು. ಪರಮ ಸಂಭ್ರಮದಿ ರಾಜವಾಳುತ್ತೆ ಅರಣ ದಯದಿ ಮೆರೆಬೆ ಮೆರೆಬೆ ಮೆರೆಬೆ. ಸಕಲ ರಾಜರು ಸೇರುತ್ತ ಬರದು, ಸಕಲ ರಾಜರು ಸೇರುತ್ತ ಬರದು, ನನ್ನ ಮಂಟಪಕ್ಕೆ ಬರುತ್ತಿದ್ದ ಧೀರರು, ನನ್ನ ಮಂಟಪಕ್ಕೆ ಬರುತ್ತಿದ್ದ ಧೀರರು. ಅಂದದಿ ಮಂಟಪ ಚಂದದಿ ರಚಿಸೈ, ಅಂದದಿ ಮಂಟಪ ಚಂದದಿ ರಚಿಸೈ. ಪರಮ ಸಂಭ್ರಮದಿ ರಾಜವಾಳುತ್ತೆ ಅರಣ ದಯದಿ ಮೆರೆಬೆ ಮೆರೆಬೆ ಮೆರೆಬೆ. ಮಂತ್ರಿ ರಾಜೇಂದ್ರ, ನಮ್ಮ ಕುಮಾರನಾದ ಕುಸುಮಾಸೂರನ ಮಾತಿನಂತೆ ನಾಳೆ ಕಲ್ಯಾಣ ಮಂಟಪಕ್ಕೆ ಸಕಲ ಸಾಮಂತ ರಾಜರು ಸೇರುವರು. ಆದ್ದರಿಂದ ಚಿತ್ರ ಬರಹಗಾರರನ್ನು ಬರಮಾಡಿ ನಮ್ಮ ನಗರದಲ್ಲಿ ತಳಿರು ತೋರಣಗಳನ್ನು ಕಟ್ಟಿಸಿ ರಂಜಿಸುವಂತೆ ಸೇವಕರಿಗೆ ಆಜ್ಞೆ ಮಾಡುವನಾಗು. ಮತ್ತಾವುದಾದರೂ ವಿಚಾರವಿದ್ದರೆ ತಿಳಿಸು ಮಂತ್ರಿ. ಲಾಲಿಸು ಪ್ರಭು ರಾಜನೇ, ಪ್ರಭು ರಾಜನೇ, ಲಾಲಿಸು ಪ್ರಭು ರಾಜನೇ. ತಳಿದು ತೋರಣ ಹಸಿರು ಚಪ್ಪರ, ತಳಿದು ತೋರಣ ಹಸಿರು ಚಪ್ಪರ. ಹರುಷದಿ ರಂಜಿಸುವಂತೆ ಹರುಷದಿ ನಾವು, ತಳಿದು ತೋರಣ ಹಸಿರು ಚಪ್ಪರ. ರಂಜಿಸುವಂತೆ ಹರುಷದಿ ನಾವು. ರಾಜೇಂದ್ರ, ಮಂತ್ರಿ ನಿಮ್ಮ ಮಾತಿನಂತೆ ನಮ್ಮ ನಗರವನ್ನು ಮತ್ತು ಕಲ್ಯಾಣ ಮಂಟಪವನ್ನು ಶೃಂಗಾರ ಮಾಡಲು ಸೇವಕರಿಗೆ ಆಜ್ಞೆ ಮಾಡಿರುವೆನು. ಆದರೆ ಏಕೆ ಮಂತ್ರಿ ಆದರೆ ಎಂದು ಅರ್ಧೋಕ್ತಿಯಲ್ಲಿ ನಿಲ್ಲಿಸಿದ್ದೆಲ್ಲ ಅದೇನು ತಿಳಿಸುವನಾಗು. ಶುಭ ಲಗ್ನದಲ್ಲಿ ಅಶುಭವಾಗಬಾರದೆಂದು ಇಚ್ಛಿಸುತ್ತಿರುವೆನು ಪ್ರಭು. ಮಂತ್ರಿ ನೀನು ಹೇಳಿದ ಮಾತು ಸತ್ಯ. ಇಂತಹ ಶುಭ ಲಗ್ನದಲ್ಲಿ ಅಶುಭವಾಗಬಾರದು. ಇರಲಿ, ಕುಮಾರನು ಬಂದ ಮೇಲೆ ವಿಚಾರವನ್ನು ತಿಳಿಸಿ ಶಾಂತಿ ರೂಪಕ್ಕೆ ತರೋಣ. ಜನಕ ಕುಮಾರ, ಸಾಕು ಸುಮ್ಮನೆ. ಹಾಗೂ ಅಲ್ಲನೇನಾದರೂ ಲಗ್ನ ಮಂಟಪಕ್ಕೆ ಬಂದರೆ ಚಂದ್ರಾವಳಿಯು ಅವರವೇನಾದರೂ ಅರ್ಪಿಸಿದರೆ ಶುಭ ಲಗ್ನವೇ ಜನಕ, ಲಗ್ನ ಮಂಟಪವೇ ಮರಣ ಮಂಟಪವಾಗಿ ಪರಿಣಮಿಸುವುದು. ಕುಮಾರ ಶಾಂತನಾಗು, ದುಡುಕಬೇಡ. ತನ್ನಯ್ಯ ತಾಳು ನೀ ಸಾಧದಯ್ಯ. ಓ ತನ್ನಯ್ಯ ತಾಳು ನೀ ಸಾಧದಯ್ಯ. ಹರಿ
ತನಯ ಕೀರ್ತಿಯ ಗಳಿಸೈ ತನಯ ತಾಳುಣಿಸ ಕಥೆಯ ಓ ತನಯ ತಾಳುಣಿಸ ಕಥೆಯ ತನಯ ತನಯ ತನಯ. ಕುಮಾರ ಶಾಂತನಾಗು. ಅವರಿಗೆ ವೈರಿಯಾಗಿ ಈ ಧರೆಯಲ್ಲಿ ಯಾರೂ ಬದುಕಿಲ್ಲ. ಅವರಿಗೆ ಶತ್ರುವಾಗದೆ ಮಿತ್ರನಾಗಿ ಈ ಲೋಕದಲ್ಲಿ ಬಹುಕಾಲ ಬಾಳಿ ಕೀರ್ತಿವಂತನಾಗು. ನನ್ನ ಮಾತನ್ನು ನಿರಾಕರಿಸಬೇಡ ಕುಮಾರ. ಜನಕ ಪಣ ಕಡಿದಿಡುವೆನು ಕೊಡು ಪ್ರಯತ್ನನ. ಪಣ ಕಡಿದಿಡುವೆನು ಕೊಡು ಪ್ರಯತ್ನನ. ಕೊಡು ಪ್ರಯತ್ನನ. ಕೊಡು ಪ್ರಯತ್ನನ. ಕಬಡವೇಸದೆ ಮೆರವಗೊಳ್ಳನ. ಕಬಡವೇಸದೆ ಮೆರವಗೊಳ್ಳನ. ಉರತರ ಸೌರ್ಯದ ಬಿಡುವುದೇ ಅವನ. ಉರತರ ಸೌರ್ಯದ ಬಿಡುವುದೇ ಅವನ. ಸರಿಯಲು ಗೊಲ್ಲನ ಕೊಲ್ಲಲು ಬಿಡದೆ. ಸರಿಯಲು ಗೊಲ್ಲನ ಕೊಲ್ಲಲು ಬಿಡದೆ. ಪಣ ಕಡಿದಿಡುವೆನು ಕೊಡು ಪ್ರಯತ್ನನ. ಕೊಡು ಪ್ರಯತ್ನನ. ಕೊಡು ಪ್ರಯತ್ನನ. ಜನಕ ಸಾಕು ಸುಮ್ಮನಿರೆ. ಆ ಏಡಿ ಕೃಷ್ಣನ ಹೆಸರೆತ್ತಿದರೆ ನನ್ನ ಎದೆ ದಹಿಸುತ್ತಿರುವುದು. ಆತನು ಕಪಟೆ. ಅವನ ಮಾಯಾಕುಟ್ಟ ತಂತ್ರಗಳ ಗಣ್ಯ. ಹಾಲುಣಿಸಲು ಬಂದ ಪೂತನಿಯು ಹಾಗೆ ಮಡಿದಳು. ಬಕಾಸುರನು ಬಲಿಯಾದನು. ಬಲಿಯಿಂದ ಚಕ್ರವರ್ತಿಯಲ್ಲಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ ಆತನನ್ನೇ ಪಾತಾಳಕ್ಕೆ ತುಳಿದ ಮಹಾಪಾತಕಿ ಜನಕ. ಆತನಿಗೆ ನನ್ನ ಎದುರಲ್ಲಿ ಸ್ಥಳವಿಲ್ಲ. ಜನಕ ಲಗ್ನ ಮಂಟಪವನ್ನು ಏರ್ಪಡಿಸಿ ಮುಂದಿನ ವಿಚಾರವು ನನಗಿರಲಿ. ನಾನಿನ್ನು ಬರುವೆನು. ಕುಮಾರ ನಿಲ್ಲು ನಿಲ್ಲು. ಓ ಕುಮಾರನು ಹೊರಟೇ ಹೋದನಲ್ಲ. ಮಂತ್ರಿ ಈಗ ಮಾಡುವುದೇನು? ಒಂದು ಕಡೆ ಮಗಳ ಕಲ್ಯಾಣ, ಮತ್ತೊಂದು ಕಡೆ ಮಗನ ಮರಣ. ಇವೆರಡರಲ್ಲಿ ಒಂದು ನಡೆಯುವುದು ಖಂಡಿತ. ಈ ಉಭಯ ಸಂಕಟದಲ್ಲಿ ನಾವು ಮಾಡುವುದೇನು ಮಂತ್ರಿ? ರಾಜೇಂದ್ರ, ಮಂತ್ರಿ ವಿಧಿಯ ಬರವನ್ನು ಮೀರಲು ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ನಡೆಯಿರಿ, ನಾಳೆಯೇ ಲಗ್ನ ಮಂಟಪವನ್ನು ರಚಿಸೋಣ. ಆಗಬಹುದು ಮಂತ್ರಿ. ಪತ್ನಿಯಾದ ರೇವತಿಯನ್ನು ಸೆರೆ ಹಿಡಿದು ನನ್ನ ಪಟ್ಟದ ರಸಿಯಾಗಿ ಮಾಡಿಕೊಳ್ಳುವೆ ಎಂದು ಹೇಳಿ ಹೋಗಿದನು. ಓ ಬಡಜೋಗಿ ಜಂಗಮನಾದನ ಒಂದು 8 ಮಾಸದೊಳಗಾಗಿ ಆ ಅರಿವು ನಿನ್ನ ಕೈಗೆ ಸಿಗುವನು. ಅವನನ್ನು ಕೊಂದು ಓ ರೇವತಿಯನ್ನು ನಿನ್ನ ಪಟ್ಟದ ರಸಿಯಾಗಿ ಮಾಡಿಕೊಳ್ಳು ಎಂದು ಹೇಳಿ. ಈಗ ಆ ಅರಿವು ಎಲ್ಲ ಹುಡುಕಿದ್ರು ಆತನ ಸುಳಿವೇ ಇಲ್ಲವಲ್ಲ. ಹೋದರ ದುರಾತ್ಮಕರ ಪರಮ ಸಾಹಸಿಗಳಾದ ನಮ್ಮ ಎದುರು ಹಣೆ ಏಣಿಗಳಂತೆ ನಿಲ್ಲುವರು. ಆ ಗೊಲ್ಲನು ನಮ್ಮ ಬಯಕೆ ಬೆದರಿ ಬೆದರಿ ಬೆಂದಾಗಿ ಹೋಗುವರು. ಹೀಗಿರುವರಲ್ಲಿ ಎಲ್ಲ ಕುಳಿತು ಎಲ್ಲ ಅರಗಿ ಕುಳಿತಿರುವನು. ಬಳೆ ಬಳೆ ಸಹೋದರ ಮದ ಮುರಿದೆ ಮದನ ಹರಿಯ ಸದೆ ಬಡಿದೆ ಮದ ಮುರಿದೆ ಮದನ ಹರಿಯ ಸದೆ ಬಡಿದೆ
ಬಿಡುವುದಿಲ್ಲ. ಭೂಲೋಕದಲ್ಲಿ ಹರಿಯ ಭಕ್ತರನ್ನು ಹಿಡಿದು ಹಿಂಸಿಸಿ ಮಹಾಪತಿರಥರನ್ನು ಸೆರೆಯಲ್ಲಿಟ್ಟು ಹಿಂಸಿಸಿದಾಗ ಆ ಹರಿಯು ಸುಲಭವಾಗಿ ನಮ್ಮ ಕೈಗೆ ಸಿಗುವನು. ನಡೆಯಿರಿ, ಈಗಲೇ ಹೋಗಿ ಆ ಹರಿಯ ಭಕ್ತರನ್ನು ಸೆರೆ ಹಿಡಿಯೋಣ. ಬರ ಸಹೋದರರೇ, ಆಲೋಚ ಒಳ್ಳೆ ಉಪಾಯವನ್ನೇ ಹೇಳಿದೆ. ನಡೆಯಿರಿ, ಈಗಲೇ ಹರಿಯನ್ನು ಆ ಹರಿಭಕ್ತರನ್ನು ಕೇರಳಕ್ಕೆ ಕಿತ್ತಾಕೋಣ. ಇತ್ತಲೇ ಬರುತ್ತಿರುವರು ಮಹಾದೇವ ಮಹಾದೇವ ಬರಲಿ ಬರಲಿ, ಸರಿಯಾದ ಸಮಯಕ್ಕೆ ಬರುತ್ತಿರುವರು. ಮಾಪಾಯಿ ಪರಮೇಶ್ವರ ಮಾಪಾಯಿ ಪರಮೇಶ್ವರ ದೇವ ಮಾಪಾಯಿ ಪರಮೇಶ್ವರ ಮಾಪಾಯಿ ಪರಮೇಶ್ವರ ದೇವ ಮಾಪಾಯಿ ಪರಮೇಶ್ವರ ಮಾಪಾಯಿ ಪರಮೇಶ್ವರ ನಾಗಭರಣನೋ ಯೋಗ ಶರಣನೋ ನಾಗಭರಣನೋ ಯೋಗ ಶರಣನೋ ಗೌರಿ ಮನೋವರನೋ ಪಾದೋರನ ಗೌರಿ ಮನೋವರನೋ ಪಾದೋರನಯನೋ ಅಪಾಯಿ ಪರಮೇಶ್ವರ ದೇವ ಮಾಪಾಯಿ ಪರಮೇಶ್ವರ ದೇವ ಮಾಪಾಯಿ ಪರಮೇಶ್ವರ ಮಹಾದೇವ ಮಹಾದೇವ ಪೂಜ್ಯರೇ, ಎಲ್ಲರಿಗೂ ಮಂಗಳವಾಗಲಿ. ಮೇಲೆ ಹೇಳಿ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಪರಮಾತ್ಮ. ದಾನವೇಂದ್ರ ಎಲ್ಲಿಗೋ ಹೊರಟಂತೆ ಕಾಣುತ್ತಿರುವುದಲ್ಲ. ಭಾರತರೇ, ಮತ್ತೆಲ್ಲಿಗೆ? ಓ ಹರಿಯ ಮೇಲೇನು ಹುಡುಗರು ಹೊರಟಿರುವನು. ಅರಿಯ ಹುಡಿಕೊಂಡು ನೀವ್ಯಾಕೆ ಹೋಗಬೇಕು? ಅರಿಯೇ ನಿಮ್ಮನ್ನು ಹುಡಿಕೊಂಡು ಬರುತ್ತಿರುವರಲ್ಲ. ಏನು ನಮ್ಮನ್ನೇ ಹುಡುಕಿಕೊಂಡು ಬರ್ತಿರುವರೆ? ಎಲ್ಲಿ ನಾರದರೆ, ಎಲ್ಲಿ? ಮಹಾದೇವ ಮಹಾದೇವ ರೇಣುಕಾಸುರ, ಕಮಲಾವತಿ ನಗರದಲ್ಲಿ ನಿಮ್ಮ ಮಿತ್ರನಾದ ಕುಸುಮಾಸುರನ ತಂಗಿಯ ಕಲ್ಯಾಣ ಇರುವುದು. ನೀವು ನಾಳೆ ಅಲ್ಲಿಗೆ ಹೋದರೆ ಕೃಷ್ಣ, ಬಲರಾಮ, ಪಾಂಡವರು ಇನ್ನೂ ಮುಂತಾದವರು ಸಿಕ್ಕುವರು. ಅವರೆಲ್ಲರ ನಿಮ್ಮ ವೈರಿಗಳನ್ನು ಕೊಲ್ಲಬಹುದು, ಇಲ್ಲವ ನಿಮ್ಮ ಅಗೆತನವೇ ಕೊನೆ ಕಾಣಬಹುದು. ಯಾರಾಗತನ ಕೊನೆಯಾಗುವುದು? ಮಹಾದೇವ ಮಹಾದೇವ, ಅದೇ ಶ್ರೀಕೃಷ್ಣನ ಅಗೆತನ. ಭಲೆ ಪೂಜಾರಿ, ಸರಿಯಾದ ಮಹಾದೇವ ಮಹಾದೇವ. ದಾನವೇಂದ್ರ, ನಾನಿನ್ನು ಬರುವೆನು. ಮಹಾದೇವ ಮಹಾದೇವ. ಹೋಗಿ ಬನ್ನಿ ಪೂಜಾರಿ. ಸಹೋದರರೇ, ನೀವೀಗಲೇ ಹೋಗಿ ಓ ಬಲರಾಮನ ಪತ್ನಿಯಾದ ರೇವತಿಯನ್ನು ಸೆರೆ ಹಿಡಿದು ಕಮಲಾವತಿಯ ಲಗ್ನ ಮಂಟಪಕ್ಕೆ ಕರೆತನ್ನಿ. ಓ ಬಲರಾಮ ಕೃಷ್ಣ ಬಲರಾಮನನ್ನು ಕೊಂದು ಅದೇ ಲಗ್ನ ಮಂಟಪದಲ್ಲಿ ಓ ರೇವತಿಯನ್ನು ನನ್ನ ಪಟ್ಟಧರಿಸಿಯಾಗಿ ಮಾಡಿಕೊಳ್ಳು. ಈಗಲೇ ಹೋಗಿ ಆ ರೇವತಿಯನ್ನು ಸೆಳೆದುಕೊಂಡು ತರುವೆನು. ಪೇಳಲ್ಲಿ ಕಾಂತೆ ನಿನಗೆ ಮನದಿ ಭಯವೋ ಪೇಳ
ಮಹಾಪರಾಕ್ರಮಿಯಾದ ಪೂತಿನ ಮಗನಾದ ಧೇನುಕಾಸುರ ಜ್ವಾಲಾನೇತ್ರ ಪಾಲಕ್ಸರನ್ನು ಸಂಹರಿಸಬೇಕೆಂದು ಪಣ ತೊಟ್ಟಿ ಹೋಗಿರುವ ಆ ಶ್ರೀಕೃಷ್ಣ ಪರಮಾತ್ಮ ಭೀಮಾರ್ಜುನರ ವಿಚಾರವು ನನಗೆ ಏನೆಂಬುದು ತಿಳಿಯದು. ಆದ್ದರಿಂದ ನನಗೆ ಭಯವಾಗುತ್ತಿರುವುದು ಪ್ರಿಯೆ. ಪ್ರಾಣೇಶ್ವರ, ಶಾಂತರಾಗಿ ಸ್ವಾಮಿ. ಅಣ್ಣನಿರುವಾಗ ನಿಮಗೇಕೆ ಭೀಮಾರ್ಜುನರ ಮೇಲೆ ಚಿಂತೆ ಇರುವುದು? ಅವರು ಕ್ಷೇಮವಾಗಿ ಇಲ್ಲಿಗೆ ಬರುವರು. ನೀವು ಶಾಂತರಾಗಿ ಪ್ರಾಣೇಶ್ವರ. ಪ್ರಿಯೆ ದ್ರೌಪದ, ಭೀಮ ಅರ್ಜುನರು ನನ್ನ 2 ಭುಜಬಲಗಳು, ನಕುಲ ಸಹದೇವರು ನನ್ನ 2 ಕಣ್ಣುಗಳು, ಶ್ರೀಕೃಷ್ಣ ಪರಮಾತ್ಮನು ನನ್ನ ಹೃದಯಗಳು. ಆದ್ದರಿಂದ ಆ ದೈತ್ಯನಾದ ಧೇನುಕಾಸುರ ಜ್ವಾಲಾನೇತ್ರ ಪಾಲಕ್ಸರನ್ನು ಮಹಾಪರಾಕ್ರಮಿಗಳು. ಆದ್ದರಿಂದ ಅವರನ್ನು ಸಂಹರಿಸಬೇಕೆಂದು ಪಣ ತೊಟ್ಟಿ ಹೋಗಿರುವ ಆ ಶ್ರೀಕೃಷ್ಣ ಜಯಶೀಲರಾಗಿ ಬರಬೇಕೆಂದು ಆ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸೋಣ. ಹಾಗೆ ಆಗಲಿ ಪ್ರಾಣೇಶ್ವರ. ಓ ನಾನು ನಿನ್ನನ್ನೇ ನಂಬಿರುವೆ. ಈ ನಿನ್ನ ಮಗಳನ್ನು ಕೈ ಬಿಡದೆ ಕಾಪಾಡಬೇಕೆಂದು ಇದು ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. Bye.
ಸುಂದರಿ ನನ್ನನ್ನು ಮೋಹಿಸು. ಎಂತ ಸುಂದರಿಯೋ ಈ ರೂಪರೇ ಎಂತ ಸುಂದರಿಯೋ. ಛೀ ಪಾಪಿ, ದೂರವಾಗಿ ನಿಲ್ಲು. ಎಂತ ಸುಂದರಿಯೋ ಈ ರೂಪರೇ ಎಂತ ಸುಂದರಿಯೋ. ದುರಾತ್ಮನೆ, ಹೆಣ್ಣಂದರೆ ಇವಳಲ್ಲವೇ? ನಾನು ಜನಿಸಿನಿಂದಲೂ ಇಂಥ ತಳತಳಿಸುವ ಸೌಂದರ್ಯ ನೋಡೇ ಇರಲಿಲ್ಲ. ಬಾ ನನ್ನನ್ನು ಮೋಹಿಸು ಸುಂದರಿ. ಛೀ ದುರಾತ್ಮನೆ, ಪರೀಕ್ಷೆಯ ಬಲ್ಲವರಂತೆ ಈ ರೀತಿಯಾಗಿ ಮಾತನಾಡುತ್ತಿರುವಿರಲ್ಲ, ನೀವು ಯಾರು? ಸುಮ್ಮನೆ ನನ್ನ ಅಂತಃಪುರವನ್ನು ಬಿಟ್ಟು ತಳಗೆ ಹೋಗಿರಿ. ಸುರಸುಂದರಂಗೆ ಸುರ ಸುಂದರೇ ಸುರ ಸುಂದರೇ. ನಡಿಗೆಯು ಕಾಮನ ಬಿಲ್ಲಂತೆ ಕಾಣುವ ನಿನ್ನ ಕಣ್ಣು ಉಬ್ಬುಗಳು ರಸಿಕರನ್ನೇ ಕೈ ಬೀಸಿ ಕರೆಯುವ ನಿನ್ನ ತುಟಿಯ ಕಿರುನಗೆಯು ನಿನ್ನ ಮುಖವು ನನ್ನನ್ನು ಸೆಳೆಯುತ್ತಿದೆ. ಬಾ ಸುಂದರಿ, ಬಾ ನಮ್ಮನ್ನು ಸೇರು. ಛೀ ದುರಾತ್ಮನೆ, ಪರನಾರಿಯರ ಮೇಲೆ ಈ ರೀತಿ ಕಣ್ಣನ್ನು ಹಾಕುವ ನಿಮ್ಮ ದುಷ್ಟ ಕಣ್ಣುಗಳು ಹಾಳಾಗಿ ಹೋಗಬಾರದೆ. ಈ ವಿಚಾರವೇನಾದರೂ ನನ್ನ ಮೈದನಾದ ಶ್ರೀಕೃಷ್ಣನಿಗೆ ತಿಳಿದಿದ್ದೇ ಆದರೆ ನಿಮ್ಮನ್ನು ಯಮಲೋಕದ ಯಾತ್ರೆಗೆ ಕಳಿಸಿ ಬಿಡುವರು. ಮಾರಣ ಧೀರನ ಮುಷ್ಟಿಯಲ್ಲಿ ಹಿಡಿದಿಟ್ಟು ಸುಂದರಿ, ನಿನಗೆ ಅಡ್ಡ ಮಾತುಗಳ ಬೇಡ. ಹೇಳಿ ಬಲರಾಮನಲ್ಲಿ ಯಾವ ಸುಖವನ್ನು ಅನುಭವಿಸುವೆ? ಬಾ, ನಮ್ಮ ಪಟ್ಟಣದ ಅರಸಿಯಾಗಿ ಮೆರೆಯುವೆ. ನೀನು ಬರೆದ ಹೋದರೆ ಬಾಕರವಾಗಿ ವಾಸುದೇವ ಶ್ರೀ ಹರಿ ನಾರಾಯಣ, ಅಂದು ನಿನ್ನ ತಂಗಿಯನ್ನು ರಕ್ಷಿಸಕ್ಕೆ ನನ್ನನ್ನು ರಕ್ಷಿಸು ಪರಮಾತ್ಮ, ರಕ್ಷಿಸು. ಕಡುದೈತರ ಬಿಡಿ ಬಿಡಿ ನಿಮ್ಮ ಕಾರ್ಯವ, ಕಡುದೈತರ ಬಿಡಿ ಬಿಡಿ ನಿಮ್ಮ ಕಾರ್ಯವ, ಕಾಲಯಮನ ಕೈ ಬೀಸಿ ಕರೆಯುವಿರ. ಕೊನೆಗಾಲವಾಯಿತು ನಿಮ್ಮಯ ಮರಣ, ಕೊನೆಗಾಲವಾಯಿತು ನಿಮ್ಮಯ ಮರಣ. ನೋಡಿರೆನ್ನಯ ಶೌರ್ಯವ, ಕೆಲವು ದೈತರೇ ಅವಿವೇಕದಿಂದ ಅಧರ್ಮದ ಕಡೆಗೆ ನಡೆದರೆ ನಾವು ಅದಕ್ಕೆ ಸಮ್ಮತಿಸುವುದಿಲ್ಲ. ಪರಸ್ತ್ರೀಯರ ಬಂಧನ, ಮುಗ್ಧ ನಾರಿಯರ ಅಪಮಾನ, ಇವುದೆಲ್ಲಕ್ಕೂ ಕೊನೆಗಾಣುವ ಕೊನೆಗಾಲವೇ ನಿಮ್ಮಯದ ಮರಣದ ಕೊನೆಗಾಲ. ಯುದ್ಧಕ್ಕೆ ಸಿದ್ಧರಾಗಿ. ಕಾಪಾಡಿ ಕಳ್ಳ ಕೃಷ್ಣ, ಎಲ್ಲೋ ಕುಂತು ಎಲ್ಲೋ ಅಡಗಿ ಕುಳಿತಿರುವೆಯ. ನಮ್ಮ ಬಯಕೆ ಎಲ್ಲೋ ಅಡಗಿ ಕುಳಿತಿರುವೆ. ಎಲ್ಲೋ ಮರ ಅಂದ ತಲೆಯನ್ನು ಆರಿಸಿಬಿಡು. ಹೇಳಿ ಕೃಷ್ಣ, ನಮ್ಮ ಬಯಕೆ ಎದರಿ ರಣಾಡಿಗಳ
ಭಾರತ ತೆಗೆದುಕೋ ನಿನ್ನ ಘನ ಗಾಂಡೀವ್ಯವನ್ನ, ಅರನ್ನು ಕೊಟ್ಟ ಪಾಶುಪಶಾಸ್ತ್ರದಿಂದ ಇವರನ್ನು ವಧಿಸು. ಹಾಗೆ ಪರಮಾತ್ಮ. ಪಾಶುಪತಾಸ್ತ್ರವನ್ನು ಪಡೆದು ಈ ಪಾಶುಪತಾಸ್ತ್ರದ ಭೀಮಸೇನ, ಪರಮಾತ್ಮ, ಎಲ್ಲವೋ ನೀಚರೇ, ಮೋಸದಿಂದ ಜೋಳನೇತ್ರವನ್ನು ಕೊಂದಿರೋ ಇನ್ನು ನಿಮಗೆ ಉಳಿಗಾಲಲು ನಿಲ್ಲುವುದಕ್ಕೆ ಎಲ್ಲವೋ ಪಾಲಾಕ್ಷ, ಎಲ್ಲಿ ಇದಕ್ಕೆ ಚಲ ಪಿಡಿದ ಬಲಿ ಕೊಡಬೇಕಡು ವೈರ್ಯ, ಚಲ ಪಿಡಿದ ಬಲಿ ಕೊಡಬೇಕಡು ವೈರ್ಯ, ಕಡು ವೈರ್ಯ, ಕಡು ವೈರ್ಯ, ಅರಳು ಗದೆಯ ಬಲಗಳು, ಅರಳು ಗದೆಯ ಬಲಗಳು, ಬಾಳುಗಳಿಸಿದ ಕರದೇನುತನ, ಬಾಳುಗಳಿಸಿದ ಕರದೇನುತನ, ದುಷ್ಟಾದವರ ಬೆಟ್ಟಿಸಿಡುವೆ, ದುಷ್ಟಾದವರ ಬೆಟ್ಟಿಸಿಡುವೆ, ಕೆಲ ಪಿಡಿದ ಬಲಿ ಕೊಡಬೇಕದು ವೈರ್ಯ, ಕೆಲ ಪಿಡಿದ ಬಲಿ ಕೊಡಬೇಕದು ವೈರ್ಯ, ಕಡು ವೈರ್ಯ. ಎಲ್ಲವೋ ಪಾಲಕ್ಷ, ಕಾಂಸನ ವಂಶವನ್ನು ಧ್ವಂಸ ಮಾಡಿದ ಈ ವಾಸುದೇವನ ಬೆಂಬಲದಿಂದ ನಿಮ್ಮ ದೈತ್ಯಗಳ ವಂಶವನ್ನೇ ನಾಶ ಮಾಡಲು ಮಣೆ ತೊಟ್ಟು ನಿಂತಿರುವ ಈ ಬಲ ಭೀಮನ ಕೈಯಲ್ಲಿ ಬಲೋಡ್ಯವಾದ ಕದೆ ಇರುವಾಗ ನೀವು ನಮಗೆ ಸರಿಸಾಟಿಯೇ? ಇದು ಈ ಗದೆಯ ಬೇಟನ್ನು ಸಹಿಸಿತು. ಭಲೈ ಭಲೈ ಭೀಮಾರ್ಜುನರೇ, ನಿಮ್ಮ ಸಾಹಸಕ್ಕೆ ಎದುರಿಲ್ಲ. ಪ್ರಥಮದಲ್ಲಿ ಜ್ವಾಲನೇತ್ರ ಪಾಲಾಕ್ಷರನ್ನು ವಧಿಸದಂತಾಯಿತು. ಮುಂದೆ ಎಲ್ಲವೂ ಹೀಗೆ ನಡೆಯಬೇಕು. ನಡೆಯಿರಿ, ಚಂದ್ರಾವತಿ ನಗರಕ್ಕೆ ಹೋಗೋಣ. ಅಲ್ಲಿ ಚಂದ್ರಾವಳಿಯ ಕಲ್ಯಾಣವಿರುವುದು. ಅಲ್ಲಿಗೆ ಹೋದರೆ ನಮ್ಮ ಎದುರಾಳಿಗಳನ್ನು ಸುಲಭವಾಗಿ ಸೆದೆ ಬಡೆಯೊಯ್ದು ನಡೆಯಿರಿ, ಕಲ್ಯಾಣ ಮಂಟಪಕ್ಕೆ ಹೋಗೋಣ. ವಾಸುದೇವ, ನಾನೇ ಧನ್ಯನು ಮಾನಿತರೆ ಕೇಳಿ, ನಾನೇ ಧನ್ಯನು. ನಾನೇ ಧನ್ಯನು ಮಾನಿತರೆ ಕೇಳಿ, ನಾನೇ ಧನ್ಯನು. ನಿಮ್ಮ ದಯೆಯಲು ಧನ್ಯನಾದೆನು, ನಿಮ್ಮ ದಯೆಯಲು ಧನ್ಯನಾದೆನು. ಎಲ್ಲ ಸುಖದ ಲಗ್ನ ಮಾಡನು, ಎಲ್ಲ ಸುಖದ ಲಗ್ನ ಮಾಡನು. ಕರುಣೆ ತೋರಿ ಬಂದು ನಿನ್ನು, ನಾನೇ ಧನ್ಯನು ಮಾನಿತರೆ ಕೇಳಿ, ನಾನೇ ಧನ್ಯನು. ಸಕಲ ಸಾಮಂತ ರಾಜರೇ, ರಾಜ ಕುಮಾರರೇ ಹಾಗೂ ನನ್ನ ಕ್ಷತ್ರಿಯ ಕುಲದ ಎಲ್ಲ ಬಂಧುಗಳೇ, ನಾನು ಕಳುಹಿಸಿದ ಲಗ್ನ ಪತ್ರಿಕೆಯನ್ನು ಕಂಡು ನನ್ನ ಕುಮಾರಿಯ ಲಗ್ನ ಮಠಕ್ಕೆ ಬಂದಿರುವ ತಮಗೆಲ್ಲರಿಗೂ ನನ್ನ ಅಭಿನಂದನೆಗಳು. ಕುಮಾರ, ಜನಕ ಇವರನ್ನೆಲ್ಲ ಪ್ರೀತಿಯಿಂದ ಕಂಡು ಅವರವರ ಯೋಗ್ಯತಾ ಅನುಸಾರ ಪೀಠದಲ್ಲಿ ಕುಳಿಸರು. ಆಗಬಹುದು ಜನಕ, ನಿಮ್ಮ ಇಷ್ಟದಂತೆ ಆಗಲಿ. ಮಿತ್ರಾದೇನು ಕಾಸುರ, ದುರ್ಯೋಧನ, ದುಶ್ಯಾಸನ, ಕರುಣ, ಸ್ವತುಲ್ಯರೇ, ನಿಮ್ಮನ್ನು ನೋಡಿ ನನಗೆ ಬಹಳ
ಕುಳಿತುಕೊಳ್ಳುವರಾಗಿ. ಯಾರು? ಕೃಷ್ಣ, ಭೀಮ, ಅರ್ಜುನರೇ. ಅರ್ಜುನರೇ, ನಿಮಗೆ ಇಲ್ಲಿ ಕುಳಿತುಕೊಳ್ಳಲು ಅಧಿಕಾರವನ್ನು ಕೊಟ್ಟವರು ಯಾರು? ಹೇಳಿ ಮೇಲೆ. ಕುಸುಮಾಸುರ, ಈ ಸ್ಥಾನವು ಸರ್ವರಿಗೂ ಸಲ್ಲುವಂಥದ್ದು. ಇದನ್ನು ಬೇಡ ಎನ್ನುವ ಅಧಿಕಾರ ನಿನಗಿಲ್ಲ. ದುರ್ಯೋಧನ, ಕೃಷ್ಣ, ಸಾಕು ಸುಮ್ಮನಿರು. ಆ ಪಾಂಡವರು ಅರಣ್ಯವಾಸಿಗಳಾದರು ಕಾದ ಬಂಡಿಯ ಮೇಲೆ ಕುಳಿತು ರಕ್ತ ಸಾಗರವು ಏರುವುದೇ ಅದು ನಮಗೆ ಏಕತೆ ಇರುವುದೇ? ಓ ದುರ್ಯೋಧನ, ಕಾಡಿನಲ್ಲಿ ವಾಸ ಮಾಡಿ ಕಾಲಗಳಿರುವ ಈ ವೀರನಿಗೆ ಕಾಲು ಬಂಡೆಗಳೇ ರತ್ನ ಪೀಠಗಳು, ನಿನ್ನಂತ ಏರಿಗಳಿಗೆ ಕಡಗ ಪೀಠವಲ್ಲದೆ ಮತ್ತೇನು? ಇನ್ನೊಮ್ಮೆ ಈ ನುಡಿಯನ್ನು ನುಡಿದರೆ ಆರಿವರಿತು. ಅನ್ನಕ್ಕಾಗಿ ಕಂಡವರ ಮನೆಯಲ್ಲಿ ತಿರುಗದಂತೆ ತಿರುಪಿ ಮಾಡಿ ಬದುಕುತ್ತಿರುವ ನೀವು ಇಂಥ ವೀರಾದಿ ವೀರರ ಸಮ್ಮುಖದಲ್ಲಿ ಕುಳಿತಿರುವುದು ಇಲ್ಲಿ ಸೇರಿರುವ ರಾಜರಿಗೂ ನನಗೂ ಸಮಾಧಾನವಿಲ್ಲ. ಮೊದಲು ಈ ಸಭೆಯನ್ನು ಬಿಟ್ಟು ಹೊರಡಿ. ಎರವೋ ದುಶ್ಯಾಸನ, ನಿಮ್ಮನ್ನು ಮನಸ್ಥಿತಿಯಂತೆ ಕೊಂದು ನಿಮ್ಮೆಲ್ಲರ ಸಮಾಧಿಯ ಮೇಲೆ ನಡೆದಾಗಲೇ ನಮಗೂ ಶಾಂತಿ, ಇಲ್ಲಿ ಸೇರಿರುವ ರಾಜರಿಗೂ ಶಾಂತಿ. ಈ ನರಕೇಸರನ್ನು ಕೆಳಗಿ ನರಕದ ಲೋಕವನ್ನು ಕಾಣಬೇಡ, ಸುಮ್ಮನೆ ಕುಳಿತುಕೊಳ್ಳುವನಾಗು. ಅರ್ಜುನ, ನರಕೇಸರಿಯು ನೀನಾದೊಡೆ. ನರಕೇಸರಿಯು ನೀನಾದೊಡೆ. ತುಂಬಿದ ಸಭೆಯೋ ತಲೆಬಾಗಿದ ಹೇಳಿ. ನೀನು ನರಕೇಸರಿಯು ತುಂಬಿದ ರಾಜಸಭೆಯಲ್ಲಿ ನಿಮ್ಮ ಪತ್ನಿ ದ್ರೌಪದಿಯ ಮಾನಾಪಮಾನ ಮಾಡುತ್ತಿದ್ದಾಗ ನೀನು ತಡೆದೆಯೋ ಅಥವಾ ಹರಿಯು ತಡೆದನು ಹೇಳು. ಅಪಮಾನವನ್ನು ನೋಡಲಾಗದೆ ತಲೆಯ ಮೇಲೆ ಕೈ ಇಟ್ಟು ಕುಳಿತ ರಣ ಹೇಳಿ ನೀನು ನರಕೇಸರಿಯೋ. ಈ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗಬಾರದೆ. ಏ ಅರ್ಜುನ, ನಿಮ್ಮಂತ ತಿರುಕರಿಂದ ಸಮಾಧಿ ಮಾಡಿಸಿಕೊಳ್ಳುವ ರಣಹೇರಿಗಳು ಈ ಆಸ್ಥಾನದಲ್ಲಿ ಯಾರೂ ಇಲ್ಲ. ಎಚ್ಚರ. ಕರ್ಣ, ನಿಮ್ಮನ್ನು ಮೃತ್ಯುಗೈಯಲು ಈ ಸಭೆಯಲ್ಲಿ ಯಾರು ಇಲ್ಲವೆಂದು ಕೊಬ್ಬಿ ಮರೆಯಬೇಡ. ನಿಮ್ಮ ಮೃತ್ಯುಗಾಗಿ ಈ ಸಭೆಯಲ್ಲಿ ಕಾದು ಕುಳಿತಿರುವರು ಎಚ್ಚರ. ಯೋಚಿಸದೆ ಸುಮ್ಮನೆ ಮಾತನಾಡಬೇಡ. ಎಲ್ಲವೋ ಅಲ್ಲ, ನಮ್ಮ ಸ್ಥಳಕ್ಕೆ ಬಂದು ಅಹಂಕಾರದ ಮಾತುಗಳನ್ನು ಆಡುತ್ತಿರುವೆಯಾ? ಈ ಲಗ್ನ ಮಂಟಪದಿಂದ ನಿಮ್ಮನ್ನು ಸೆಳೆದು ಬಿಸಾಡುವೆನು. ಹೇಳಿ ಮೇಲೆ ಹೇಳಿ. ಕುಸುಮಾಸುರ, ನನ್ನನ್ನು ಸೆಳೆದು ಬಿಸಾಡುವುದಕ್ಕಿಂತ ಮೊದಲೇ ನಿನ್ನನ್ನು ಸೆಳೆದು ಬಿಸಾಡುವ ವೀರಾದಿ ವೀರರು ನನ್ನ ಎಡ ಬಲದಲ್ಲೇ ಇರುವರು. ಅವರಿಗೆ ಅವಕಾಶ ಮಾಡಿಕೊಡಬೇಡ. ಎಚ್ಚರ. ಶಾಂತಿಯಿಂದ ಲಗ್ನ ಮುಹೂರ್ತಕ್ಕೆ ಸಿದ್ಧಪಡಿಸು. ಎಲ್ಲವೋ ಅಲ್ಲ, ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದು ಮುದ್ದಾದ ಹುಡುಗಿಯರನ್ನು ಮುದ್ದಾಡಿ ಗೆದ್ದಂತಲ್ಲ. ನನ್ನನ್ನು ಸೆಳೆದು ಬಿಸಾಡುವವರು ನಿನ್ನ ಎಡಭಾಗ ಬಲಭಾಗದಲ್ಲಿರುವರೆ ಇರುವರೆ ಅದ್ಯಾರು ನಾನೇ ನೋಡಿಬಿಡುತ್ತೇನೆ. ಏಳು ಮೇಲೆ ಈ ಸಭೆಯನ್ನು ಬಿಟ್ಟು ಹೊರಡಿ.
ಕುಸುಮಾಸುರ, ನಾನು ಎಷ್ಟೇ ಹೇಳಿದರೂ ನೀನು ಕೇಳುವುದೇ ಇಲ್ಲವಲ್ಲ. ಇವರೆಲ್ಲರ ಬೆಂಬಲವಿದೆ ಎಂದು ಕೊಬ್ಬಿ ನಮ್ಮೊಡನೆ ಕ್ರೋಧ ಮಾಡಿಕೊಳ್ಳಬೇಡ, ಅನ್ಯಾಯವಾಗಿ ಸಾಯಬೇಡ, ಎಚ್ಚರ. ಏನವಾಗಲ್ಲ ಕುಸುಮಾಸುರ, ಪಡನುಡಿಯಬೇಡ ಪಡನುಡಿಯಬೇಡ ಸೊಲ್ಲ, ಅಡಗಿಸುವೆ ನಿನ್ನ ಸೊಲ್ಲ. ಪಡನುಡಿಯಬೇಡ ಪಡನುಡಿಯಬೇಡ ಸೊಲ್ಲ, ಅಡಗಿಸುವೆ ನಿನ್ನ ಸೊಲ್ಲ. ಭುಜಬಲದೊಳಗೆ ಭಾರಿ ವೀರನು, ಭುಜಬಲದೊಳಗೆ ಭಾರಿ ವೀರನು, ಶ್ರೀಧರ್ಮನಂತೆ ಇಸಬಿಡನು ಸೊಲ್ಲ. ಭುಜಬಲದೊಳಗೆ ಭಾರಿ ಶ್ರೀಧರ್ಮನಂತೆ ಇಸಬಿಡವೆನು. ಪಡನುಡಿಯಬೇಡ ಪಡನುಡಿಯಬೇಡ ಸೊಲ್ಲ, ಅಡಗಿಸುವೆ ನಿನ್ನ ಸೊಲ್ಲ. ಎಲ್ಲವೋ ಕೊಲ್ಲ ನನ್ನ ಮುದ್ದು ತಂಗಿಯನ್ನು ಹದಗೆಡಿಸಿ ರಾಜಕುಮಾರರು ಕೈ ಹಿಡಿದು ಸುಖದಿಂದ ಬಾಳಬೇಕಾದ ನನ್ನ ಮುದ್ದು ತಂಗಿಯನ್ನು ಬಾಳನ್ನೇ ಹಾಳು ಮಾಡಿದ ನಯವಂಚಕ್ಕೆ ಈ ಲಗ್ನ ಮಂಟಪದಲ್ಲಿ ನಿನ್ನನ್ನು ಸಮ್ಮರಿಸಿದೊಡೆ ನಾನು ಕುಸುಮಾಸುರನೆಲ್ಲ ಈ ಕಡೆಗೆ ನಿನ್ನ ಶಿರಚ್ಛೇದನ ಮಾಡಿಬಿಡುವೆ. ಕುಸುಮಾಸುರ, ನಾನೇ ಎಷ್ಟೇ ಹೇಳಿದರೂ ನೀನು ಕೇಳುವುದೇ ಇಲ್ಲವಲ್ಲ. ಈ ಭೂಲೋಕದ ಋಣವು ನಿನಗೆ ಕೊನೆಗಾಯಿತೆಂದು ಕಾಣಿಸುತ್ತಿದೆ. ಇದು ಸುದರ್ಶನ ಚಕ್ರವನ್ನು ಬಿಡುವೆನು. ಈ ಸುದರ್ಶನ ಚಕ್ರದ ಘಾತವನ್ನು ಸಹಿಸಿಕೋ. ಸುದರ್ಶನ ಅಯ್ಯೋ ಕುಮಾರ, ಹರಿಗೆ ಶರಣಾಗಿ ಪ್ರೀತಿಯವನಾಗಿ ಬಾಳು ಎಂದರೆ ತನ್ನ ಹಿಡಿದ ಹಠವನ್ನು ಬಿಡದೆ ಪ್ರಾಣವನ್ನು ಕಳೆದುಕೊಂಡೆಯಾ? ಮಗನನ್ನು ಕೊಲ್ಲಿಸಿ ಮಗಳನ್ನು ಮದುವೆ ಮಾಡಿದನೆಂಬ ಅಪಕೀರ್ತಿಗೆ ಗುರಿಯಾಗದೆ ಅಯ್ಯೋ ಪರಮಾತ್ಮ, ನನ್ನ ಕುಮಾರಿಯನ್ನು ಕೈ ಹಿಡಿದು ನೀವು ಸಂತೋಷವಾಗಿರಿ. ನಾನು ನನ್ನ ಮಗನ ಸಂಗಡ ಪ್ರಾಣವನ್ನು ಕಳೆದುಕೊಳ್ಳುವೆನು. ನನಗೆ ಮರಣವನ್ನು ದಯಪಾಲಿಸು. ಚಂದ್ರಗುಪ್ತ ಮಹಾರಾಜ, ಚಿಂತಿಸಬೇಡ. ನಿನ್ನ ಮಗನು ನನ್ನ ಇಂದಿನ ವೈರಿ, ನನ್ನಿಂದಲೇ ಹತನಾದ ಸಕಟಾಸುರನು ಈ ಜನ್ಮದಲ್ಲಿ ನಿಮ್ಮ ಮಗನಾಗಿ ಹುಟ್ಟಿ ನನ್ನಿಂದಲೇ ಮೃತ್ಯುಗೊಂಡು ಮೋಕ್ಷವನ್ನು ಪಡೆದಿರುವನು. ಅದಕ್ಕಾಗಿ ತಾವು ಚಿಂತಿಸಬೇಡ. ಮುಂದಿನ ಲಗ್ನದ ಕಾರ್ಯಕ್ಕೆ ಚಿಂತಪಡಿಸಿ ಎಲ್ಲವೂ ಸಾಂಗವಾಗಿ ನಡೆಯಲಿ. ಏನಿದು ಕುಸುಮಾಸೂರ, ಏನಿದು ನಿನ್ನ ಮರಣ? ತಂಗಿಯ ಲಗ್ನ ಮಂಟಪಕ್ಕೆ ನಮ್ಮನ್ನು ಕರೆದು ತಾರೇ ಶಿರದಾನ ಮಾಡಿಕೊಂಡೆಯಾ? ಎಲ್ಲವೋ ನಮ್ಮ ಮಿತ್ರರನ್ನು ಕೊಂದ ಕೊಲಪಾತಕಿಗಳೇ, ಒಬ್ಬೊಬ್ಬರಾಗೆ ಬನ್ನಿ ನಿಮ್ಮ ಗುಂಡಿಗೆಯನ್ನು ಸೀಳಿ ಬಿಡುವೆನು. ಎಲ್ಲವೋ ದೈತ್ಯ ಬೇರಿತ ಎಚ್ಚರದಿಂದಿರೋ ಮೂರ್ಖ. ಬೇಡ. ನಿನ್ನಂತ ದಿಟ್ಟಗಾರ ಸೊಕ್ಕ ನಡಗಿಸುವ ಜಗಜಟ್ಟಿ ಭೀಮ ಎಲ್ಲಿರುವರೆಂದು ಬರುತ್ತೀಯ? ಸೇತನಾಗಿದ್ದಕ್ಕೆ ಇದ್ದರಾಗ ಓ ಒಟ್ಟವಾಗ ಭೀಮ ಇದ್ದರಾಗ
ಅಪಾರ ಬಲದಿಂದ ದಸನಾಮಾಂಕಿತನಾದ ಈ ಪಾರ್ಥನಿಗೆ ಸರಿಸಮನಾಗಿ ನಿಂತು ಸೆಣಸಾಡಬಲ್ಲೆಯ ನಿಲ್ಲ ಯುದ್ಧಕ್ಕೆ ಇಲ್ಲ ಅರ್ಜುನ. ಓ ಅರ್ಜುನ, ಓ ಅರ್ಜುನ, ಮಾತಾಡ್ಬೇಕು. ಬಂದೆ ಈ ಮಾತಿತ್ತಲ್ಲ. ಓ ಟೀ ಕೊಡ್ರಪ್ಪ ಟೀಯ. ಏ ಅರ್ಜುನ, ಈ ಗೊಲ್ಲನ ಸಹಾಯ ಎಂದು ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ನಿಲ್ಲು ಯುದ್ಧಕ್ಕೆ. ಅಧಿಕವಾಗಿರುವುದು. ಇವನ ದುರಂಕಾರದ ಮಾತನ್ನು ಕೇಳುತ್ತಾ ಪಳ್ಳು ಮಾತನ್ನ ಆಡುತ್ತಾ ಸುಮ್ಮನೆ ಕುಳಿತಿರುವೆಯಾ? ಇವನ ಎಲ್ಲವೋ ದೇಂತಾಸುರ ಇದಕ್ಕೆ ಸಹಿಸಿಕೊ. ನಿನ್ನ ಸಾಹಸಕ್ಕೆ ಎದುರೇ ಇಲ್ಲ. ನಡೆಯಲಿ ನಿನ್ನ ಕಾಳಗ. ಧೇನುಕಾಸುರ, ದುರ್ಯೋಧನ ಬೆಂಬಲವಿದೆ ಎಂದು ಕೊಬ್ಬಿ ಮೆರೆಯಬೇಡ. ಈತನೆಯ ಮಾತಿಗೆ ಮರಳಾದವರು ಈ ಜಗತ್ತಿನಲ್ಲಿ ಯಾರು ಉಳಿದಿಲ್ಲ. ಹರಿಯುವ ನೀರು, ಸುಡುವ ಬೆಂಕಿ, ಕಚ್ಚುವ ಸರ್ಪ ಬಹುಕಾಲ ಉಳಿಯಲಾರವು. ಹಾಗಾಗಿ ನೀನು ನನ್ನ ಬಂಧು, ನಿನ್ನನ್ನು ಸುಮ್ಮನೆ ಬಿಟ್ಟಿರುವೆನು ತಿಳಿಯಿತೇ ಧೇನುಕ? ಎಲ್ಲವೋ ಗೊಲ್ಲ, ನಿನ್ನ ಉಪದೇಶದ ಮಾತನ್ನು ಕೇಳಿ, ನಿನ್ನ ಉಪದೇಶ ಮಾತವನ್ನು ಕೇಳು ಹೇಳಿ ನಾನಲ್ಲ. ನಿನ್ನ ಮಡದಿಯರ ಜಡಮುಡಿಯನ್ನು ಸೆಳೆತಂದು ನನ್ನ ಪಟ್ಟದರಸಿಯಾಗಿ ಮಾಡಿಕೊಳ್ಳದೆ ಹೋದರೆ ನಾನು ಪೂತನೆಯ ಮಗನೆಂದು ತಿಳಿಯಬೇಡ. ಧೇನುಕಾಸುರ, ಪೂತನಿಯು ನಿನಗೆ ಹೇಗೆ ತಾಯಿಯೋ ಹಾಗೆ ನನಗೂ ಸಹ ತಾಯಿಯು. ಕ್ಷಣಕಾಲವಾದರೂ ಆಕೆಯ ಎದೆಯಾಲನ್ನು ನನಗೆ ಕೊಟ್ಟಿರುವಳು. ಹಾಗಾಗಿ ನನ್ನ ಬಂಧು, ಹಾಗಾಗಿಯೇ ನಿನ್ನನ್ನು ಉಳಿಸಿರುವೆನು ತಿಳಿಯಿತೆ? ಎಲ್ಲವೋ ಗೊಲ್ಲ, ನೀನು ಮಾತಿನಲ್ಲಿ ಬಹಳ ನಿಪುಣ. ನಿನ್ನ ಹೊಣವಯದಂತವನ್ನು ಸಾಕು ಮಾಡಿ ಉಪದೇಶದಲ್ಲಿ ಮಾಡಿ ನನ್ನ ಕಣ್ತಪ್ಪಿಸಿ ಪಾರಾಗಲು ಯೋಚಿಸಿದೆಯಾ? ಎಲ್ಲೂ ಯುದ್ಧಕ್ಕೆ. ಧೇನುಕಾಸುರ, ಸಾರ್ಕುಳಕು ಗಾಢದೆ, ಸಾರ್ಕುಳಕು ಗಾಢದೆ, ಸಾಕು ದಕ್ಕುವುದು ನಿನ್ನ ಪರಿವಾರ, ಸಾಕು ದಕ್ಕುವುದು ನಿನ್ನ ಪರಿವಾರ. ಸಾರ್ಕುಳಕು ಗಾಢದೆ, ಸಾಕುಳ್ಳಕು ಗಾಢತೆ, ಸಾಕುಳ್ಳಕು ಗಾಢತೆ, ಸಾಕು ದಕ್ಕುವುದು ನಿನ್ನ ಪರಿವಾರ, ಸಾಕು ದಕ್ಕುವುದು ನಿನ್ನ ಪರಿವಾರ. ಸಾಕುಳ್ಳಕು ಗಾಢತೆ, ಸಾಕುಳಕು ಗಾಢದೆ, ಎಲ್ಲ ಗೊಲ್ಲೋ ನಿಲ್ಲುವ ಸೊಲ್ಲ, ಎಲ್ಲ ಗೊಲ್ಲ ನಿಲ್ಲುವ ಸೊಲ್ಲ. ಮಲ್ಲ ಯುದ್ಧದೊಳ್ ನಿನ್ನ ಗೆಲ್ಲುವೆ, ಮಲ್ಲ ಯುದ್ಧದೊಳ್ ನಿನ್ನ ಗೆಲ್ಲುವೆ. ಸಾರ್ಕುಳಕು ಗಾಢದೆ, ಸೊಲ್ಲ ನಡೆಯುತ್ತೆ,
ಸಾರ್ಕೊಳ್ಳಕು ಗಾಢದೆ ಸಾಕೊಳ್ಳಕು ಗಾಢದೆ ಸಾರ್ಕೊಳ್ಳಕು ಗಾಢದೆ ಸಾಕೊಳ್ಳಕು ಗಾಢದೆ. ಇರೋ ಧೇನುಕಾಸುರ. ಏ ಗೊಲ್ಲ, ನಿಲ್ಲು ಯುದ್ಧಕ್ಕೆ. ಇದೋ ನೋಡು ಸುದರ್ಶನ ಚಕ್ರವ ಧೇನುಕ. ಓ ಗೊಲ್ಲ, ಇದೋ ನೋಡು ಸುದರ್ಶನ ಚಕ್ರವ ಅಡಗಿಸುವೆನು ನಿನ್ನಯ ಮದವ. ಎಲ್ಲವೋ ಧೇನುಕ. ಓ ಗೊಲ್ಲ, ಗಂಡಜಯ ಗುಂಡಿಗೆಯ ಸೀಳುತ್ತೆ ಎಲ್ಲವೋ ಧೇನುಕ. ಗಂಡಜಯ ಗುಂಡಿಗೆಯ ಸೀಳುತ್ತೆ ಪ್ರೇತಗಳಿಗೆ ಔತಣವಂ ನೀಡುತ್ತೆ. ಕೆಲವು ಧೇನುಕ, ಓ ಗೊಲ್ಲ. ನಾನು ಎಷ್ಟೇ ಹೇಳಿದರೂ ನೀನು ಕೇಳುತ್ತಾ ಇಲ್ಲ. ಈ ಭೂಲೋಕದ ಆಸೆಯು ಕೊನೆಗಾಣುತ್ತೆಂದು ಕಾಣುತ್ತಿದೆ. ಇದು ಈ ಸುದರ್ಶನ ಚಕ್ರವನ್ನು ಬಿಡುವೆನು, ಇದರ ಘಾತವನ್ನು ಸಹಿಸಿಕೊ. ಈ ರಕ್ಷ ಸಾಗರವನ್ನು ನೋಡಿ ನಾನು ಸಹಿಸಲಾರೆ. ನಾನಿನ್ನು ಬರುವೆನು. ನಿಲ್ಲು ಸುಯೋಧನ. ಈ ಲಗ್ನ ಚಂದ್ರಾವಳಿ ಲಗ್ನವನ್ನು ನಾವು ನೋಡಲೇಬೇಡ. ನಾವಿನ್ನು ಬರುವೆನು ಮಾವ. ಸುಯೋಧನ ನಿಲ್ಲು, ಏನಾಗುವುದೋ ನೋಡೋಣ. ನಾರದ ನಾರದ ನಾರಾಯಣ ನಾರಾಯಣ. ಕುಸ್ಮಾಸುರ ಕಳ್ಳನಲ್ಲ. ದೇಣಕಾಸುರನಿಂದ ಬಂದಿದ್ರೆ ಈ ಭೂಭಾರವು ಅರ್ಧ ಮಟ್ಟಕ್ಕೆ ಕಡಿಮೆಯಾದಂತಾಯಿತು. ಸತ್ಯವಂತಾದ ಚಂದ್ರಗುಪ್ತ ಮಹಾರಾಜ ನಿಮ್ಮ ಕುಮಾರಿಯನ್ನು ಕಲ್ಯಾಣ ಮಂಟಪಕ್ಕೆ ಕರೆಸಿರಲು ಆಗಬಹುದು ಪೂಜ್ಯರೇ. ಲಗ್ನ ಮುಹೂರ್ತವು ಮೀರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನಿಗೆ ಚಂದ್ರಾವಳಿಗೂ ಲಗ್ನವಿರುವುದು. ಲಗ್ನವನ್ನು ಪೂರೈಸುವನ. ನಾರಾಯಣ ನಾರಾಯಣ. ಆಗಬಹುದು ಪೂಜ್ಯರೇ. ಯಾರಲ್ಲಿ ನನ್ನ ಕುಮಾರಿಯಾದ ಚಂದ್ರಾವಳಿಯನ್ನು ಲಗ್ನ ಮಂಟಪಕ್ಕೆ ಕರೆತಂದು ಅಮ್ಮ ಚಂದ್ರಾವಳಿ ಅಮ್ಮ ಚಂದ್ರಾವಳಿ, ಈ ಹಾರವನ್ನು ಶ್ರೀಕೃಷ್ಣ ಪರಮಾತ್ಮನ ಕೊರಳಿಗೆ ಧರಿಸುವರಾಗಿ. ಅರ್ಜೆಂಟ್ ಅವನು ಬಿಡಿಸಿ.
ಮುದದಿಂದೊರಿಸುವೆ ಪರಿಸುವೆ ಆರಹಾರವು ಕಂಡಿ ಹಾರವು ಆರಹಾರವು ಕಂಡಿ ಹಾರವು ಸುಂದರಾಂಗಿಯ ಕೊರಳಿಗೆ ಸುಂದರಾಂಗಿಯ ಪ್ರೇಮ ಭಾಗ್ಯಗಳು ಮುದದಿಂದೊರಿಸುವೆ ಪರಿಸುವೆ ಆರಹಾರವು ಮಲ್ಲಿಗೆ ಹಾರವು ಆರಹಾರವು ಮಲ್ಲಿಗೆ ಹಾರವು ಪ್ರಾಣಗಾಂಗೆಯ ಕೊರಳಿಗೆ ಸುಂದರಾಂಗಿಯ ಪ್ರೇಮ ಭಾಗ್ಯಗಳಿಂದ ಮುದದಿಂದೊರಿಸುವೆ ವರಿಸುವೆ ನಾರದರಿ, ನಿಮ್ಮ ಮೇಲೆ ಪಂಥವನ್ನು ಮಾಡಿ ಅಪರಾಧವನ್ನು ಮಾಡಿದಿರುವ ನನ್ನ ಅಪರಾಧವನ್ನು ಕ್ಷಮಿಸಿರಿ. ನಿಮ್ಮ ಯಾವ ತಪ್ಪು ಇಲ್ಲ. ದೇವಿ ಶಾಂತಳಾಗು, ಇದರಲ್ಲಿ ನಿಮ್ಮ ಯಾವುದೇ ತಪ್ಪು ಇಲ್ಲ. ಈ ಚಂದ್ರಾವಳಿಯ ಕಲ್ಯಾಣದ ನೆಪದಲ್ಲಿ ಕೆಲವು ದುಷ್ಟರನ್ನು ಸಂಹರಿಸಬೇಕಾಯಿತು. ಆ ದುಷ್ಟರ ಸಂಹಾರಕ್ಕಾಗಿ ಈ ನಾಟಕ, ಇದರಲ್ಲಿ ನಿಮ್ಮ ಯಾವ ತಪ್ಪೂ ಇಲ್ಲ. ಸ್ವಾಮಿ, ನಿಮ್ಮನ್ನು ಬಹಳವಾಗಿ ನೋಯಿಸಿದೆ, ನನ್ನ ಅಪರಾಧವನ್ನು ಕ್ಷಮಿಸಿರಿ. ಚಂದ್ರಾವಳಿ ಸಹೋದರಿ ಚಂದ್ರಾವಳಿ, ನನ್ನ ಸ್ವಾಮಿಯನ್ನು ಸೇರುವುದಕ್ಕಾಗಿ ಎಂತಹ ಕಷ್ಟಗಳನ್ನು ನೀನು ಅನುಭವಿಸಿರುವೆ. ನಿನ್ನಂತಹ ಸಹೋದರಿಯನ್ನು ಪಡೆದಿರುವ ನಾನೇ ಭಾಗ್ಯಶಾಲಿ. ಅಕ್ಕ, ನನ್ನನ್ನು ಸಹ ನನ್ನನ್ನು ಕ್ಷಮಿಸೋಳಾಗು ಅಕ್ಕ. ಭಾಮ ಚಂದ್ರಾವಳಿಯರೇ, ನಿಮ್ಮಿರುವರ ಅನ್ಯೋನ್ಯತೆಗೊಂಡು ನಾನು ಧನ್ಯನಾದೆನು. ನಾರಾಯಣ ನಾರಾಯಣ. ದೇವತೆಯರೇ, ದೇವತೆಗಳೇ, ಸಕಲ ಲೋಕಕ್ಕೆ ಮಂಗಳ ಉಂಟು ಮಾಡಿದ ಈ ಶ್ರೀಕೃಷ್ಣ ಪರಮಾತ್ಮನಿಗೂ ಆರಾಧಿಸುತ್ತ ಮಂಗಳವನ್ನು ಮಾಡುವನ. ನಾರಾಯಣ ನಾರಾಯಣ. ಎಲ್ಲ ವೇದಿಕೆ ಮೇಲೆ ಎಲ್ಲ ಬಂದ್ಬಿಡಿ, ಒಂದು ನಿಮಿಷ ಬರಪ್ಪ ಎಲ್ಲ. ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತ ಸಮಯ. ಹಾಗಾಗಿ ಪ್ರತಿಯೊಬ್ಬ ಪಾತ್ರಧಾರಿಗಳು ಸಹ ಈ ಮಂಗಳಕ್ಕಿಂತ ಮುಂಚಿತವಾಗಿ ಮುಂದೆ ಬಂದು ಅವ್ರಿಗೆ ಒಂದು ನಮ್ಮ ಜಯರಾಮೇಗೌಡರು, ಮನು ಮತ್ತೆ ಇತ್ತಿರು ಅವ್ರಿಗೆಲ್ಲರಿಗೂ ಸಹ ಸನ್ಮಾನವನ್ನು ಮಾಡಿ ಅವ್ರಿಗೆ ನೆನಪಿನ ಕಾರಣಕ್ಕೆ ಕೊಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇರ್ತಾರೆ. ಹಾಗೆ ಮಹಿಳಾ ಪಾತ್ರಧಾರಿಗಳು ಸಹ ದಯಮಾಡಿ ವೇದಿಕೆ ಹತ್ರ ಬರಬೇಕು. ಅವರು ವೇದಿಕೆ ಮೇಲೆ ಬರಬೇಕು. ಮತ್ತೆ ತಬಲದ್ ಮಾಸ್ಟರ್ ನಮ್ಗೆ ಇಲ್ಲಿವರೆಗೂ ಸಹಕಾರ ಕೊಟ್ಟಂತೆ ಎಲ್ಲ ತಬಲದ್ ಮಾಸ್ಟರ್ಗಳು ಒಂದರೆ ಬರಬೇಕಾಗ್ತದೆ. ದಯಮಾಡಿ ಮುಖ್ಯ ಅತಿಥಿಗಳಲ್ಲಿ ಇರ್ತಕ್ಕಂಥವ್ರು ಯಾರೇ ಆಗಿರಲಿ, ಇಲ್ಲಿ ನೆರೆದಿದ್ರೆ ದಯಮಾಡಿ ವೇದಿಕೆಗೆ ಬನ್ನಿ. ನಾವು ಕೊಡ್ತಕ್ಕಂಥ ಒಂದು ಪ್ರೀತಿಯ ಗೌರವನ ಸ್ವೀಕರಿಸಿ. ನಮ್ಮ ಕರೆಗೆ ನೀವು ಹೋಗೊಟ್ಟು ಮೇಲ್ಗಡೆ ಬಂದ್ರೆ ಅದೇ ನಮಗೆ ಕೊಡ್ತಕ್ಕಂಥ ಗೌರವ. ಎಲ್ಲ ಸಂಪನ್ನ ಇವ್ರು ಕೇಳಿ ಸರ್, ನಮ್ಮ ದಯಮಾಡಿ ಈ ಒಂದು ನಾಟಕಕ್ಕೆ ಕಳಶಪ್ರಾಯವಾಗಿದ್ದಂತಹ ಎಲ್ಲ ಮಹಿಳಾ ಪಾತ್ರಧಾರಿಗಳು ದಯಮಾಡಿ ವೇದಿಕೆಗೆ ಬನ್ನಿ. ಹಾಗೆ ಬಸವರಾಜಣ್ಣ ಅವರು ನಮ್ಗೆ ಇಷ್ಟೊಂದು ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿರ್ತಕ್ಕಂಥ ಬಸವರಾಜಣ್ಣ ಅವರು, ಹಾಗೆ ಚೇತನ್ ಸರ್ ಅವರು, ಈ ಒಂದು ಸೀನ್ಸ್ನ ಮಾಲೀಕರು. ಚೇತನ್ ಸರ್ ಎಲ್ಲಿದ್ರು ಬರಬೇಕು. ಒಬ್ಬ ಶ್ರೀಕೃಷ್ಣನಾಗೆ ಕರಿತಾ ಇದ್ದೀನಿ ತಮಗೆ, ಎಲ್ಲ ವೇದಿಕೆಗೆ ಬನ್ನಿ. ಮದುವೆ ಬೇರೆ ಆಗಿದೆ, ಮದುವೆ ಬೇರೆ ಆಗಿದೆ, ಮದುವೆ ಬೇರೆ ಆಗಿದೆ.
ಮೀನಾಕ್ಷಮ್ಮ ಅವರು ಜೊತೆಗೆ ಭಾರತಿ ಬನ್ನಿ, ನೀವು ಮಹಿಳಾ ಒಂದು ಇವ್ರಿಗೆ ಸನ್ಮಾನ ಮಾಡಿ ಬನ್ನಿ, ವೇದಿಕೆಗೆ ಬನ್ನಿ. ಆಮೇಲೆ ಹನ್ಮೇಗೌಡರು ಮಿಸಸ್ ಅವರು ದಯಮಾಡಿ, ನನಗೆ ಅವ್ರ ಹೆಸರು ಈ ಕ್ಷಣಕ್ಕೆ ನೆನಪಾಗ್ತಿಲ್ಲ, ಕ್ಷಮಿಸಿ, ದಯಮಾಡಿ ವೇದಿಕೆಗೆ ಬನ್ನಿ. ಹನ್ಮೇಗೌಡರು ಮಿಸಸ್ ಅವ್ರು ನೆಕ್ಸ್ಟ್ ಕರೆಯೋಣ. ಅಲ್ಲದೆ ನಮ್ಮೂರಿನ ಸರ್ವೇರ್ ಮತ್ತು ಈ ಪಾತ್ರಧಾರಿಯ ಅರ್ಜುನ ಪಾತ್ರಧಾರಿಯ ಮಗಳು ಸುಶ್ರಾವ್ಯವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆಯ ಫಲ ನಮಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇಲ್ಲದ ರೀತಿ ನಡೆದಿದೆ. ಹಾಗಾಗಿ ಆಕೆಗೂ ಸಹ ನಮ್ಮ ವೇದಿಕೆ ಪರವಾಗಿ ಸನ್ಮಾನಿಸಬೇಕು. ಅದೇ ರೀತಿ ನಮ್ಮ ಬೋರೇಗೌಡ ಕಪ್ಲು ಗೋವಿಂದೇಗೌಡರು ಇದ್ದಾರೆ, ಹಿರಿಯರು, ಕಲಾ ವಾಗ್ಮಿಗಳು. ಈ ಏಜ್ನಲ್ಲೂ ಸಹ ಇಷ್ಟು ವರ್ಷ ಏಜ್ ಆದ್ರೂ ಸಹ ಒಂದು ಕಲೆಗೆ ಇಷ್ಟೊಂದು ಕೂತಿದ್ದಾರೆ. ಅಲ್ಲಿ ನಮ್ಮ ಇವರು ತಾತ ಇದ್ರು ಕಳಿಸಿ ಒಳಗಡೆ ಬನ್ನಿ ದಯಮಾಡಿ ಬನ್ನಿ, ಒಳಗಡೆ ಬನ್ನಿ. ಆನಂದ್ ಶೇಖರ್ ಬನ್ನಿ, ದಯವಿಟ್ಟು ಒಳಗಡೆ ಬನ್ನಿ. ಆನಂದ್ ಶೇಖರ್ ಇಲ್ಲ ಬನ್ನಿ, ಇಲ್ಲ ಒಳಗಡೆ ಬನ್ನಿ. ಆನಂದ್ ಶೇಖರ್, ಜಗದೀಶ್ ಪ್ಲೀಸ್ ಬನ್ನಿ, ಒಳಗಡೆ ಬನ್ನಿ. ಇಬ್ರು ಬನ್ರಪ್ಪ. ಆನಂದ್ ಶೇಖರ್ ದಯಮಾಡಿ ಬನ್ನಿ, ಒಳಗಡೆ ಬನ್ನಿ. ಇನ್ನು ಮುಂದೆ ಚೆನ್ನಾಗಿ ಆಡ್ಬೇಕಲ್ಲ ಕಲೆನಲ್ಲಿ. ಇಲ್ಲಿ ಕೊಡಿ. ಪ್ರಾಕ್ಟೀಸ್ ಮ್ಯಾನೇಜರ್ಸ್ ನಮ್ಮ ಲೋಕೇಶ್, ರಾಮಕೃಷ್ಣೇಗೌಡರು ಹಾಗೂ ಚಂದ್ರು ಅಲಿಯಾ CM ಚಂದ್ರು. ನಿಮ್ಮೆಲ್ಲರ ಸಹಕಾರವನ್ನು ನಾವು ತುಂಬಾ ಆತ್ಮೀಯತೆಯಿಂದ ನೆನ್ಕೊಳ್ತೇವೆ. ಅದೇ ರೀತಿ ಹನ್ಮೇಗೌಡರು, ಕುಣಿಗೌಡರು, ದಯಮಾಡಿ 5 ನಿಮಿಷ ಕೃತಜ್ಞತೆ ಸಮಯ. ಮೀನಾಕ್ಷಮ್ಮ ಅವರು ದಯಮಾಡಿ ಬನ್ನಿ, ಮೇಲ್ಗಡೆ ಬನ್ನಿ. ಸಂಬಂಧಗಳು ಮನೆಯಲ್ಲಿರಲಿ. ಈಗ ನೀವೊಬ್ರು ಮುಖ್ಯ ಅತಿಥಿಗಳು, ಬನ್ನಿ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿದ್ದ ಸವಿತಾ ವೈಭವ್ ಸುರೇಶ್ ಅವರು ಎಲ್ಲರೂ ಇದ್ರೆ ವೇದಿಕೆಗೆ ಬರಬೇಕು. ಲಾಸ್ಟ್ ಪೊಲೀಸ್ ದೇವೇಗೌಡರು ಮುಖ್ಯ ಅತಿಥಿಗಳಾಗಿದ್ದವರು ದಯಮಾಡಿ ಬನ್ನಿ ವೇದಿಕೆಗೆ. ಪೊಲೀಸ್ ದೇವೇಗೌಡರು ಜೊತೆಗೆ ಯಾರ್ದಾರು ಹೆಸರು ಬಿಟ್ಟು ಹೋಗಿದ್ರೆ ದಯಮಾಡಿ ತಿಳಿಸಿ, ಅವ್ರಿಗೆ ನಾವು ಒಂದು ಗೌರವಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸೋಣ. ಮತ್ತೆ ಇಲ್ಲಿಯವರೆಗೂ ಸಹ ನಾಟಕ ಶುರುವಾಗ್ತವಿಂದ ಇಲ್ಲಿಯವರೆಗೂ ಸಹ ಎಲ್ಲೂ ಸಹ ಹೋಗದೆ ನಮ್ಮ ಬೆಂಗಾಲವಾಗಿ ನಿಂತಿರ್ತಕ್ಕಂಥ ಮತ್ತೆ ಎಲ್ಲ ಕಾರ್ಯಚಟುವಟಿಕೆಗಳೆಲ್ಲ ತೋರಿಸ್ಕೊಂಡಂತ ಜಯರಾಮೇಗೌಡರಿಗೆ ಸುರೇಶ್ ಮತ್ತೆ ರಾಮಕೃಷ್ಣಣ್ಣ ಇವರೆಲ್ಲ ಸೇರಿ ಇಲ್ಲ ಜಯರಾಮೇಗೌಡರಿಗೆ ದಯವಿಟ್ಟು ಸ್ವೀಕರಿಸಬೇಕು ಬರ್ತಾ ಇದ್ದಾರೆ. ನಮ್ಮ ಯಜಮಾನ್ ಸವಲೇಗೌಡರು, ಸವಿತಾ ಎಲ್ಲಿದ್ದಾರೆ? ಸವಿತಾ ಬಂದಿಲ್ಲ. ಮಹಿಳಾ ಸರ್ ಒಂದು ಸ್ವಲ್ಪ ಮಹಿಳಾ ಪಾತ್ರಧಾರಿಗಳು ಸ್ವಲ್ಪ ಕರೆದು ಬಿಡಿ. ಇವರೆಲ್ಲ ಇಲ್ಲ ಎಲ್ಲ ಸಂಗೀತ ನಮ್ಮ ಪುಟ್ಟಣ್ಣವರು ಬನ್ನಿ ಮೇಲ್ಗಡೆ. ಇಲ್ಲ ಆಯ್ತಾ, ಪುಟ್ಟಣ್ಣವ್ರು ಎಲ್ಲಿದ್ದಾರೆ? ನಮ್ಮ ಮೈಸೂರು ಪುಟ್ಟಣ್ಣ, ಕೋಡಾಲ್ದವರು, ಮೈಸೂರಲ್ಲಿ ಆಗಿರ್ತಕ್ಕಂಥ ಪುಟ್ಟಣ್ಣವರು ದಯಮಾಡಿ ಬನ್ನಿ. ಪುಟ್ಟಣ್ಣ ಮುಂದೆ ಬನ್ನಿ. ದೇವೇಗೌಡರು ಪೊಲೀಸ್, ನಿವೃತ್ತ ಪೊಲೀಸರು ಎಲ್ಲ ಕರೆಯೋಣ. ಭಾರತಿ ಅವರೇ ಬನ್ನಿ. ಯಾಕೆ ಯಜಮಾನ್ರು ಅಷ್ಟು ಉದಾರ ಮನಸ್ಸಿದೆ, ನೀವು ಯಾಕೆ ಇಷ್ಟೊಂದು ಮೇಲ್ಗಡೆ ಬನ್ನಿ. ಈಗ ನೀವು 3 ಜನನು ಸಹ ಭಾರತಿ ಮತ್ತೆ ಮೀನಾಕ್ಷಮ್ಮ ಅಂಡ್ ಸವಿತಾ, ನೀವು 3 ಜನ ಸಹ ಮಹಿಳಾ ಇವರಿಗೆ ಸನ್ಮಾನ ಮಾಡಬೇಕಾಗತ್ತೆ. ಒಬ್ಬೊಬ್ರಿಗೊಬ್ಬೊಬ್ರು ರೆಡಿ ಆಗಿರಿ. ಈಗ ಮತ್ತೊಂದು ಘಟ್ಟ
ನಮಗೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಹಾಡುಗಾರಿಕೆ ಎಷ್ಟು ಮುಖ್ಯವೋ ಅದಕ್ಕೆ ನುಡ್ಸಕ್ಕಂತ ತಾಳ ಲಯ ರಾಗ ತುಂಬಾ ಮುಖ್ಯ. ಒಂದು ಕ್ಷಣನೂ ಸಹ ಎಲ್ಲೂ ಎದ್ದು ಹೋಗ್ತೇನೆ, ಬೆಳಿಗ್ಗೆ ಶುರುವಾತವಿಂದ ಇಲ್ಲಿವರೆಗೂ ಸಹ ನಿರಂತರವಾಗಿ ನಮ್ಮ ಒಂದು ರಾಗಕ್ಕೆ ನೀವು ಬದ್ಧರಾಗಿ ನಿಮ್ಮ ತಾಳವನ್ನ ನುಡಿಸಿ ನಮ್ಮ ಒಂದು ಸಂಗೀತ ಸುದಿಯನ್ನ ಜನರಿಗೆ ತಲುಪಿಸಿದಿರಿ. ಹಾಗಾಗಿ ನಮಗೆ ಒಂದು ಧನ್ಯವಾದಗಳನ್ನ ಹೇಳೋದು ಕಡಿಮೆ ವರ್ಡು, ಯಾಕೆಂದ್ರೆ ನಿಮ್ಮ ಕಲೆಗೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಹಾಗಾಗಿ ತಾವೆಲ್ಲರೂ ವೇದಿಕೆ ಮೇಲೆ ಬನ್ನಿ. ಆ ವೇದಿಕೆ ಮೇಲೆ ನಾವು ಕೊಡ್ತಕ್ಕಂಥ ಕಿರುಕಾಣಿಕೆಯನ್ನ ಪ್ರೀತಿ ಪೂರ್ವಕವಾಗಿ ಸ್ವೀಕರಿಸಿ. ಇದೇ ನೀವು ನಮಗೆ ಕೊಡ್ತಕ್ಕಂಥ ಗೌರವ. ದಯಮಾಡಿ ಮೇಲೆ ಬನ್ನಿ, ಎಲ್ಲರೂ ಸಹ ಬನ್ನಿ. ಸರ್ ತಬ್ಲಾ ಸರ್ ನೀವು ಬನ್ನಿ, ಸರ್ ನೀವು ಬನ್ನಿ. ನೀವು ಅವ್ರಿಗೆ ಎಲ್ಲರಿಗೂ ಸನ್ಮಾನ ಮಾಡಿದ್ರೆ ಆ ಕಲೆಗೆ ಬೆಲೆ ಸಿಗುತ್ತೆ, ಯಾಕಂದ್ರೆ ನಿಮ್ಮಿಂದನೇ ಅವ್ರು ಬಂದಿರ್ತಕ್ಕಂಥದ್ದು ಇಲ್ಲಿ. ಹಾಗೆ ನವೀನ ಮತ್ತು ಶಂಕರ್ ಬನ್ನಿ, ನೀವೆಲ್ಲರೂ ಸಹ. ಆಯ್ತು, ಪಟಾಕಿಯನ್ನು ಹಚ್ಚಿರಂತೆ. ನೀವು ಪಟಾಕಿ ಹಚ್ಚಿದ್ರಿಂದನೇ ಊರಲ್ಲಿ ಪಟಾಕಿ ಹಚ್ಚೋದು. ಹಾಗಾಗಿ ದಯಮಾಡಿ ಬನ್ನಿ. ಪಟಾಕಿ ಕಿರಣಗಳು ಮೇಲೆ ಯಾರಿದೆಯೋ ಹಂಗೆ ಈ ನಾಟಕದ ಒಂದು ಇದು ಎಲ್ಲಾ ಕಡೆ ಯಾರಿದೆ, ದಯಮಾಡಿ ಮೇಲ್ಗಡೆ ಬನ್ನಿ. ಸರ್ ತಾವು ಈ ಒಂದು ನಮ್ಮ ಬೆಳಕೆರೆ ಶಿವಕುಮಾರ್ ತಬಲವಾದಕರು ಬಹಳ ಅನೇಕ ವಿದ್ಯೆಯಲ್ಲಿ ಬಹಳ ಮುಂದುವರೆದಿರುವಂತ ವ್ಯಕ್ತಿ. ಇವರು ಬಹಳ ನಾಟಕಗಳನ್ನು ಸುಮಾರು ವರ್ಷಗಳಿಂದ ನುಡಿಸಿ ಒಳ್ಳೆ ಹೆಸರನ್ನು ಗಳಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕ್ವಾಡಾಲ ವೀರಾಂಜನೇಯ ನಾಟಕ ಮಂಡಳಿಯ ವತಿಯಿಂದ ಒಂದು ಕಿರು ಸನ್ಮಾನವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಇಲ್ಲೇ ಇವ್ರಿಗೆ ಹಾಕಿ ಹೇಳನಲ್ಲ, ಹೇಳ್ತೇನೆ. ನಮ್ಮ ಕ್ಲಾಂಟೋ ನುಡಿಸ್ತಂತ ನಮ್ಮ ಜಯರಾಮಣ್ಣವರು ಅಂದ್ರೆ ಅವರು ನಮ್ಮ ಸ್ಥಳದವರೇ, ನಮ್ಮ ಅಳಕುಪೆರೆಯ. ಈಗ ಹೋಗಿ ಅವರು ಮೈಸೂರಲ್ಲಿ ಒಳ್ಳೆ ಅರಮನೆ ವಾದ್ಯದಲ್ಲಿ ಅವರು ಸೇರಿದ್ದಾರೆ. ಅವರು ಕೂಡ ನಮಗೆ ಬಹಳ, ನಮಗೆಲ್ಲರೂ ಹಿರಿ ಮನುಷ್ಯರು. ಅವರು ಕೂಡ ಬಹಳ ವಿದ್ವತ್ತಾಗಿ ಬಹಳ ಕಾಲದಿಂದ ಈ ಕ್ಲಾಂಟನ್ನು ನುಡಿಸಿ ಒಳ್ಳೆ ಹೆಸರು ಗಳಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ವೀರಾಂಜನೇಯ ನಾಟಕ ಮಂಡಳಿಯ ಪರವಾಗಿ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಇಲ್ಲೇ ನಮ್ಮ ಊರಿನ ನಮ್ಮ ಮಾಣಿಕ್ನಳ್ಳಿ ನಮ್ಮ ಅಳಿಯನೂ ಆದಂತ ನಮ್ಮ ಆದರ್ಶ್ ಅವರು ಚಿರುಕುಳ್ಳಿಯ ಮಗ. ಅವರು ಕೂಡ ನಮ್ಮ ಹತ್ತಿರದವರೇ. ಅವರು ಕೂಡ ಬಹಳ ವಯಸ್ಸು ಚಿಕ್ಕದಾದ್ರೂ ಕೂಡ ಬಹಳ ಕಲೆಯಲ್ಲಿ ಮುಂದುವರಿಸಿ ಬಹಳವಾಗಿ ಅವರು ನಮ್ಮ ಸ್ನೇಹ ಭಾಗದಲ್ಲಿ ಬಹಳವಾಗಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಒಂದು ವೀರಾಂಜನೇಯ ಕೃಪೋಚಿತ ನಾಟಕ ಮಂಡಳಿಯಿಂದ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ತಾಳ್ವಾದ್ಯ ಮಣಿಕುಮಾರ್ ಮೈಸೂರು ಪ್ರಸಿದ್ಧ ತಾಳ್ವಾದ್ಯವಾಗಿ ಅವರು ಕೂಡ ನಮ್ಮ ಕೋಡಾಲ ಗ್ರಾಮಕ್ಕೆ ಬಂದು ಅವರು ಕೂಡ ತಾಳ್ವಾದ್ಯವನ್ನು ನುಡಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಒಂದು ಕಿರುಗಾಣಿಕೆಯಾಗಿ ಒಂದು ಸನ್ಮಾನವನ್ನು ನಮ್ಮ ಇಲ್ಲೇ ನಮ್ಮ ಮಾಣಿಕ್ನಳ್ಳಿ ಗ್ರಾಮದ ನಮ್ಮ ಗವಿರಂಗ ಶೆಟ್ರು ಅವರು ಈ ಊರಿಗೆ ಬಹಳ ಚಿರಪರಿಚಿತರಾಗಿದ್ರು. ಅವರ ಮಗ ನಾಗರಾಜು ಎಂಬವರು ಇಲ್ಲಿ ನಮಗೆ ಪ್ರಾಕ್ಟೀಸ್ ತಬಲವನ್ನು ಒಂದು 15 ದಿವಸ ಕಾಲ ನುಡಿಸಿ ನಮ್ಮ ಜೊತೆಯಲ್ಲಿ 15 ದಿವಸ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ವೀರಾಂಜನೇಯ ಕೃಪೋಚಿತ ನಾಟಕ ಮಂಡಳಿಯವರಿಂದ ಒಂದು ಕಿರುಕಾಣಿಕೆಯಾಗಿ ಒಂದು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದೀವಿ. ಅಂತಾನೆ ಕರಿಬಹುದು. ಅವರಲ್ಲಿ ಸಾಮರಸ್ಯ ಇದೆ, ಸಮ್ಮಿಲನ ಇದೆ, ಅರ್ಥ ಮಾಡ್ಕೊಳ್ಳೋದಿದೆ. ಹಾಗಾಗಿ ಅವರಿಬ್ಬರು ಸಹೋದರರಿಗೆ ಸದಾ ಇದೇ ರೀತಿ ನಿಮ್ಮ ಒಂದು ಸಂಬಂಧ ಚಿರವಾಗಿರ್ಲಿ ಅಂತ ಹೇಳಿ ಹಾರೈಸ್ತಾ ನಮ್ಮ ನಾಟಕದ ಮಂಡಳಿಯ ಪರವಾಗಿ ತನಗೆ ಕೃತಜ್ಞತೆಗಳನ್ನು ಹರ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಬಸವೇಗೌಡರು ಒಂದು ಮುಖ್ಯತ್ವ ವಹಿಸಿದ್ರು. ಆದ್ರೆ ರಾತ್ರಿಯಿಂದ ಇಲ್ಲಿವರೆಗೂ ನಿಂತ್ಕೊಂಡು ಸದಾ ಕಾಲ ಒಂದು ಆ ಕ್ಯಾಮ್ರಾವನ್ನ ತಾವು ನಡೆಸಿದಿರಿ. ದಯಮಾಡಿ ಬನ್ನಿ, ನಮ್ಮಿಂದ ಒಂದು ಕಿರುಕಾಣಿಕೆ ಅದನ್ನ ಸ್ಟಿಲ್ ಆಗಿ ಆನ್ ಮಾಡಿ ಬನ್ನಿ. ನೀವು ಸಹ ಅದರಲ್ಲಿ ಒಂದು ಭಾಗವಾಗಿರುತ್ತೆ. ದಯಮಾಡಿ ಬನ್ನಿ.
ಒಂದು ಕಿರುಕಾಣಿಕೆಯನ್ನ ತಾವು ಪಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ದುರ್ಯೋಧನ ಪಾತ್ರ ಮಾಡಿರ್ತಕ್ಕಂಥವ್ರ ಮಗ ನವೀನ್ ಚೇತನ್ ಅವ್ರು ಇದ್ದಾರೆ. ಚೇತನ್ ಅವ್ರಿಲ್ಲ ಅಂತ ಹೇಳಿದ್ರೆ ತಾವು ಯಾರಾದ್ರೂ ಸಹ ಅವ್ರ ಪರವಾಗಿ ಬಂದು, ಯಾಕಂತ ಹೇಳಿದ್ರೆ ಇಷ್ಟೊಂದು ವರ್ಣರಂಜಿತವಾಗಿ ನಮ್ಗೆ ನಡೆಸ್ಕೊಟ್ಟಿದ್ದೀರಿ. ಇನ್ನು ಮುಂದೆ ಎಲ್ಲ ಗ್ರಾಮಗಳಲ್ಲೂ ಸಹ ನಿಮ್ಗೆ ಇದೇ ರೀತಿಯ ಕೀರ್ತಿ ಸಿಗ್ಲಿ ಅಂತ ಹೇಳ್ತಾ ಹಾರೈಸ್ತಾ ವೀರಾಂಜನೇಯ ಪರವಾಗಿ ತಮ್ಮೊಂದು ಸಣ್ಣ ಕಾಣಿಕೆಯನ್ನು ಕೊಡೋಣ ಅಂತ ಹೇಳಿ. ಹಾಗೆ ದೇವೇಗೌಡರು, ನಮ್ಮ ಗುಡ್ಡಪ್ಪ ದೇವೇಗೌಡರು ದಯಮಾಡಿ ವೇದಿಕೆಗೆ ಬನ್ನಿ. ನಮ್ಮ ಮಾವನೂ ಆದಂತಹ ದೇವೇಗೌಡರು ವೇದಿಕೆಗೆ ಬನ್ನಿ. ಬನ್ನಿ ವೇದಿಕೆಗೆ ಬನ್ನಿ, ಕೊಡುವಂತ ಕಾಣಿಕೆಯನ್ನು ಸ್ವೀಕರಿಸಿ ಬನ್ನಿ. ಬನ್ನಿ ಮುಂದೆ ಬನ್ನಿ. ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಕೊಟ್ಟು ಯಾವುದೇ ನೆನಪಿನ ಕಾಣಿಕೆ ಶಾರ್ಟೇಜ್ ಆಗುತ್ತೆ ಅಂತ ಹೇಳ್ಬೇಡಿ. ಕೈ ತುಂಬಾ ಇದೆ, ಮನಸ್ಸು ತುಂಬಾ ಕೊಡೋಣ ಎಲ್ಲರಿಗೂ. ಹಾಗೇನೆ ಈ ಸ್ವಾರ್ಥ ಸಂಬಂಧ ಅನ್ಸ್ಕೋಬಹುದು, ಗುಣಕ್ಕೆ ಮಾಸರಿಲ್ಲ ಅನ್ಬೋದು. ನಮ್ಮ ಅಕ್ಕ ಪರ ಊರಿನಲ್ಲಿ ಹೋಗಿ ಗ್ರಾಮ ಪಂಚಾಯತಿಯ ಮೆಂಬರ್ ಆಗಿ, ಅದ್ರ ಜೊತೆಗೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ನನಗೆ ಸದಾ ಬೆಂಬಲ ಇರ್ತಕ್ಕಂಥ ನನ್ನ ಇಬ್ರು ಅಕ್ಕಂದಿರು. ಯಾಕಂದ್ರೆ ಇದೆಲ್ಲ ಕಾರಣ ಮಾಡ್ಬೇಕಾದ್ರೆ ಅಪ್ಪ ಅಮ್ಮ ಅಕ್ಕಂದಿರು ಹೆಂಡತಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೇಲ್ಗಡೆ ಬನ್ನಿ. ದಯಮಾಡಿ ಬೇಗ ಬರಬೇಕು, ಬೇಗ ಬನ್ನಿ. ಆಯ್ತು, ಬೇಗ ಬರಬೇಕು. ಸಾಮಾಜಿಕ ಪಯಣ ಸಾಗ್ಲಿ. ಶಂಕರ್ ಮತ್ತೆ ನವೀನ್ ಆಯ್ತಾ? ದಯಮಾಡಿ ಸರ್, ಅವರಿಂದ ಕಾರ್ಯಕ್ರಮ ಬರಲ್ಲ ಅಂತ ಕೇಳ್ಬಿಡಿ, ತೊಂದ್ರೆ ಇಲ್ಲ. ನೀವೆಲ್ಲ ಹೋಗಿ ಸನ್ಮಾನ ಮಾಡಿ ಬಂದ್ಬಿಡಿ. ಬರ್ತಾರೆ ಮಾಡಿ. ಹೌದು. ಈಗ ಗೊತ್ತಿಲ್ಲ ಈ ವೇದಿಕೆಯಲ್ಲಿ ಅವ್ರಿಗೆ ಸ್ವೀಕರಿಸುವ ಭಾಗ್ಯ ಇಲ್ವೋ, ನಮ್ಗೆ ಕೊಡುವಂತ ಭಾಗ್ಯ ಇಲ್ವೋ ನಮ್ಗೆ ಗೊತ್ತಿಲ್ಲ. ಹಾಗೆ ಶ್ರುತಿ ನಮ್ಮೂರಿನ ಮಗಳು ಬವ್ವ, ನಿಮ್ಮ ಯಜಮಾನ್ರು ಮತ್ತೆ ನೀವೆಲ್ಲ ಸಮಾಜಮುಖಿ ಕಾರ್ಯಗಳಿಸ್ಕೊಡಿರಿ. ಬಂದ್ರವ ದೇವೇಗೌಡರು ಬನ್ನಿ, ಬೇಗ ಹೋಗ್ರಿ. ಬನ್ನಿ. ಥ್ಯಾಂಕ್ ಯು ಸರ್, ಚೆನ್ನಾಗಿ ಮಾಡಿ. ಕೋಡಾಲ ಗ್ರಾಮದಲ್ಲಿ ತೆರೆ ಮರೆಯಲ್ಲಿ ಕಾಲಾವಕಾಶವಿಲ್ಲದ ಇದ್ದರೂ ಕೂಡ, ಅದರಲ್ಲೂ ವಿಶೇಷವಾಗಿ ಈ ಸ್ಟೇಜ್ ಮ್ಯಾನೇಜರ್ ಮತ್ತು ಪ್ರಾಕ್ಟೀಸ್ ಮ್ಯಾನೇಜರ್ ಪಾತ್ರ ಅದ್ದೂರಿಯಾಗಿತ್ತು ಇಲ್ಲಿ. ಏಕೆಂದ್ರೆ ನಾವು ಎಲ್ಲಾನು ವೀಕ್ಷಿಸ್ತಾ ಇದ್ವಿ. ಒಂದು ನಾಟಕ ಆದ್ಮೇಲೆ ಎಲ್ಲಾನು ವೀಕ್ಷಿಸಬೇಕು. ಈ ಒಂದು ಗ್ರಾಮದಲ್ಲಿ ಆ ಎಲ್ಲಾ ಲಕ್ಷ ಚಪ್ಪಾಳೆ ಮೂಲಕ ಅವ್ರಿಗೂ ಕೂಡ ಉರಿದುಂಬಿಸಿ ಸನ್ಮಾನವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲ, ಈ ಸನ್ಮಾನಕ್ಕೆ ನಾನು ಯೋಗ್ಯನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾಟಕ ಯಶಸ್ವಿ ಆಗ್ಬೇಕು ಆ ಒಂದು ಕನಸು ನನ್ನಲ್ಲಿತ್ತು. ಯಾಕೆಂದ್ರೆ ನಾನು 8ನೇ ಕ್ಲಾಸಿಂದ ಕಲಿಬೇಕು ಅಂತಿತ್ತು, ಆದ್ರೆ ಅದಕ್ಕೆ ಟೈಮ್ ಬಂದಿರ್ಲಿಲ್ಲ. ಆದ್ರೆ ಈ ಊರಿನ ಇವ್ರ ಮುಖಾಂತರ ನಾಟಕ ಕಲಿಬೇಕು ಅನ್ನೋ ಸನ್ನಿವೇಶ ಬಂತು. ಏನೋ ಬಂದೆ, ಆದ್ರೆ ಬಂದ್ಮೇಲೆ ನನಗೆ ಒಂದು ಯಶಸ್ಸನ್ನು ಸಿಗ್ಲೇಬೇಕು. ನನ್ನದು ಹುಟ್ಟು ಗುಣ. ನಾನು ಎಲ್ಲೇ ಹೋದ್ರು ಸಹ, ಯಾವುದೇ ಬೆಳೆ ಹಾಕಿದ್ರು ಸಹ ಅದು ಬೀಜ ಬರ್ದೇನೆ ಅದಕ್ಕೆ ನನಗೆ ತೃಪ್ತಿ ಇಲ್ಲ. ಹಾಗೇನೆ ಇಲ್ಲಿರೋರಲ್ಲಿ ಎಲ್ಲಾ ಕಲಾವಿದರಲ್ಲಿ ನಾನು ಕ್ಷಮೆ ಕೇಳೋದೇನಂದ್ರೆ, ಕೆಲವ್ರಿಗೆ ಕಾರವಾಗಿ ಮಾತಾಡಿದ್ದೀನಿ, ಕೆಲವ್ರಿಗೆ ಸ್ವಲ್ಪ ಬೇಜಾರಾಗೋಂಗ ನೋಡ್ತಿದ್ದೀನಿ. ಯಾಕೆಂದ್ರೆ ನನಗೆ ಕೆಲಸ ಆಗ್ಬೇಕಾಗಿತ್ತು, ಇವತ್ತು ಯಶಸ್ವಿ ಆಗ್ಬೇಕಾಗಿತ್ತು. ಆದ್ರೆ ಏನು ಚಪ್ಪಾಳೆ ನೀವು ಹೊಡೆದ್ರು ಅದೆಲ್ಲ ಮೊದಲಾಗಿ ನಿಮಗ್ ಸಲ್ಲಿ, ನಂತರ ಅದು ನನಗ್ ಸಲ್ಲಿ. ಹಾಗಾಗಿ ಧನ್ಯವಾದಗಳು. ಬನ್ನಿ.
ರಾಘವೇಂದ್ರ ಸ್ವಾಮಿಗಳು. ಆದ್ರೆ ಏನೋ ಒಂದು ಗೊತ್ತಿಲ್ಲ, ಕೊನೆಗೂ ಸಹ ಆ ರಾಯರೇ ನಮ್ಮಿಂದ ಪೂಜೆ ತಗೊಳ್ತಾ ಇದ್ದಾರೆ. ಮೊನ್ನೆ ಮಳೆ ಆದ ತಕ್ಷಣ ತುಂಬಾ ನೋವಾಗಿತ್ತು. ಆ ನೋವಾದಾಗ ನೆನ್ಕೊಂಡಿದ್ದು ರಾಯರನ್ನ. ಯಾಕಂದ್ರೆ ನಾಟಕ ಯಶಸ್ವಿ ಆದ್ರೆ ಒಂದು ಇಲ್ಲಿ ಮಾತು ಹೇಳ್ತಾ ಇದ್ದೀನಿ, ನಮ್ಮ ಬರ್ತಕ್ಕಂಥ ಎಲ್ಲ ಕಲಾವಿದರುಗಳನ್ನ ಪ್ರೀತಿ ಪಾತ್ರವಾಗಿ ಯಾರು ಬರ್ತಾರೋ ಅಷ್ಟೂ ಜನ ಕಲಾವಿದರನ್ನ ರಾಯರ ದರ್ಶನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಹಾಗಾಗಿ ತಾವೆಲ್ಲ ಒಂದು ದಿವಸ ಟೈಮ್ ಮಾಡ್ಕೊಳ್ಳಿ, ಒಂದು ಗಳಿಗೆ ಮಾಡ್ಕೊಳ್ಳಿ, ಯಾವುದೇ ಭೇದ ಭಾವ ಇಲ್ದೇನೆ ಹೋಗಿ ರಾಯರನ್ನ ನಾವು ದರ್ಶನ ಮಾಡಿ ಬರೋಣ. ಆ ರಾಯರ ಕೃಪೆ ನನಗೆ ಸಂಪೂರ್ಣವಾಗಿ ಸಿಕ್ಕಿದೆ, ಹಾಗೆ ನಿಮ್ಗೂ ಸಿಕ್ಲಿ ಅಂತ ಹೇಳ್ತಾ ರಾಯರ ಪೂಜೆ ಮಾಡ್ತಾ ಮಂಗಳವಾರ ಮಾಡೋಣ. ಮಹಾತ್ಮ